ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಗ್ಯಾಲಕ್ಸಿ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಕೇಸ್ ನಂಬರ್ 401 ಅನ್ನುವಂತಹ ಒಂದು ಪೋಸ್ಟರ್ ರಿಲೀಸ್ ಆಗಿದೆ. ಸಿನಿಮಾದ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋರು ವರುಣ್ ಅವರಿದ್ದಾರೆ, ಜೊತೆಗೆ ಹೀರೋಯಿನ್ ಕೃಪಾ ಅವರಿದ್ದಾರೆ, ಜೊತೆಗೆ ನಿಮ್ಮ ಹೆಸರು ಪವಿತ್ರ ಅಂತ ಹೇಳಿ, ಜೊತೆಗೆ ಇವರು ಕೂಡ ಪ್ರಮುಖ ಪಾತ್ರದಲ್ಲಿ ವಿಜಯ್ ಅಂಡ್ ಮೇನ್ ಸಾರಥಿ ನಿಮ್ಮ ಹೆಸರು ಧನುಗೌಡ. ಇವರೇ ಮುಖ್ಯ ಕಾರಣ 401 ಅನ್ನುವಂತಹ ಸಿನಿಮಾಗೆ. ಎಸ್, 401 ಸಿನಿಮಾದ ತುಂಬ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಡೈರೆಕ್ಟರ್ ಅಂತ ಹೇಳ್ಬೋದು. ತುಂಬ ಚಿಕ್ಕ ವಯಸ್ಸಿನಲ್ಲೇ ಡೈರೆಕ್ಷನ್ ಮಾಡಬೇಕು ಅನ್ನುವಂಥ ಒಂದು ಕನಸನ್ನು ಹೊತ್ತು 401 ಅನ್ನುವಂತಹ ಚಿತ್ರಕ್ಕೆ ಡೈರೆಕ್ಷನ್ ಮಾಡಿದ್ದೀರಿ. ಹೇಳಿ, ನಿಮ್ಮ ಮೂಲಕನೇ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ. ಕೇಸ್ ನಂಬರ್ 401 ಇದ್ರದ್ದೊಂದು ಕತೆ ಅಥವಾ ಏನು ನಾವು ಪ್ಲ್ಯಾನ್ ಮಾಡಬೇಕಾದ್ರೆ ಯೋಚನೆ ಮಾಡ್ತಿದ್ವಿ ಏನು ಮಾಡ್ಬೋದು ಅಂದರೆ ಫಸ್ಟ್ ಟೈಮ್ ಮಾಡ್ತಿರೋದು ನಾವಲ್ಲ. ಸೊ ಹೆಂಗೆ ಇವಾಗ ಶಾರ್ಟ್ ಮೂವೀಸ್ ಅಂದರೆ ಬಂದ್ಬಿಡುತ್ತೆ, ಜಸ್ಟ್ ಒಂದು ಡಬಲ್ ಮೀನಿಂಗ್ ಕಾಮಿಡಿ ಎಲ್ಲ ಈ ಕಾನ್ಸೆಪ್ಟೆಲ್ಲ ನಡೀತಾ ಇರೋದು ಇವಾಗ ಯೂಟ್ಯೂಬ್ಗಳಲ್ಲಾಗಲಿ ಯಾವುದ್ರಲ್ಲಾಗಲಿ. ಸೊ ನಾವುಗಳು ಯೋಚನೆ ಮಾಡ್ಬೇಕಾದ್ರೆ, ನಾನು ನನ್ನ ಟೀಮೆಲ್ಲ ಕುತ್ಕೊಂಡು ವರ್ಕ್ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ಬೋದು ಇದನ್ನು, ಏನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕಾದ್ರೆ ನಮ್ಗೆ ಅನ್ಸಿದ್ದು ಒಂದೇ, ಸ್ವಲ್ಪ ಡಿಫ್ರೆಂಟಾಗಿ ಎಂಟ್ರಿ ಕೊಡೋಣ. ಯಾಕೆ ಎಲ್ಲನೂ ನಾವು ಅಗೈನ್ ಅದೇ ಡಬಲ್ ಮೀನಿಂಗ್ ಆಗಲಿ ಅದೇ ಕಾಮಿಡಿ ಈ ಥರ ಜಾನರಲ್ಲಿ ಹೋಗೋದು ಬೇಡ, ಸ್ವಲ್ಪ ಫಿಲಮ್ ರೀತಿನೇ ಮಾಡೋಣ. ಒಂದು ಫಿಲಮಲ್ಲಿ ಒಂದು ಸೀನ್ನ ತೆಗ್ದು ಇಲ್ಲಿ ಮೂವಿ ಮಾಡಿದಾರಪ್ಪ, ಮೂವಿ ನೋಡ್ದಂಗೆ ಆಗ್ಬೇಕು, ಆ ಫೀಲಲ್ಲಿ ಹೋಗೋಣ ಅಂದ್ಬಿಟ್ಟು ಸೊ ಒಂದು ಸಬ್ಜೆಕ್ಟ್ನ ಇಟ್ಕೊಂಡು ಆ ಸಬ್ಜೆಕ್ಟೇ ಇದು ಕೇಸ್ ನಂಬರ್ 401 ಅಂತ. ಇದೊಂದು ಪ್ರಾಪರ್ ಸೈಕಾಲಜಿಕಲ್ ಹಾರರ್ ಥ್ರಿಲ್ಲರ್ ಅಂತ ಹೇಳ್ಬೋದು. ಹಾರರ್ ಥ್ರಿಲ್ಲರ್, ಸಸ್ಪೆನ್ಸ್ ಥ್ರಿಲ್ಲರ್ ಆ ಥರ ನಾವು ನೋಡ್ಬೋದು. ಇನ್ನು ತುಂಬ ಕಷ್ಟಪಟ್ಟು ಮಾಡಿದ್ವಿ, ನಿಮ್ಮ ಪ್ರೋತ್ಸಾಹ ಬೇಕಷ್ಟೇ. ಖಂಡಿತವಾಗ್ಲೂ ಇರುತ್ತೆ, ಹೊಸೊಬ್ಬರಿಗೆ ಹೊಸತನಕ್ಕೆ ಯಾವಾಗಲೂ ಇದ್ದೇ ಇರುತ್ತೆ. ಹೆಂಗೆ ಉಟ್ಕೊಳ್ತು ಈ ಕತೆ ಏನು ಅಂತ ಹೇಳಿ ಹೇಳ್ಬೋದಾ? ಇದೊಂದು ಟು ಬಿ ಫ್ರ್ಯಾಂಕ್ ಆ್ಯಕ್ಚುಲ್ ಆಗಿ ಇದು ಡೆಲ್ಲಿಲಿ ಒಬ್ಬರು ಗೌರವ್ ತಿವಾರಿ ಅಂತ ಒಬ್ಬರು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಇದ್ದಾರೆ. ಸೊ ಅವರ ಒಂದು ಲೈಫ್ ಇನ್ಸಿಡೆಂಟ್ಸ್ನ ಇಟ್ಕೊಂಡು ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ಸ್ನ ಇಟ್ಕೊಂಡು ಆ ಸಬ್ಜೆಕ್ಟ್ನ ಪ್ಲಾನ್ ಮಾಡಿ ಒಂದು ಕತೆ ಮಾಡಿರೋದು ಇದು. ಈಗ ಸುಮಾರು ಚಿತ್ರಗಳು ಬರ್ತಾ ಇದೆ, ಕಾಂಪಿಟೇಷನ್ ತುಂಬಾ ಇದೆ ಈಗಿನ. ಹೌದು. ಸೊ ಆ ಮಧ್ಯ ಈ ಸಿನಿಮಾ ಗೆಲ್ಲುತ್ತೆ ಅನ್ನುವಂಥ ನಂಬಿಕೆ ಎಷ್ಟಿದೆ? ತುಂಬಾ ಜಾಸ್ತಿನೇ ಇದೆ, ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಇದೀವಿ. ಬಿಕಾಸ್ ಒಂದು ವರುಣ್ ನಾರಾಜ್ ಆಗ್ಬೋದು ಅಂಡ್ ನಮ್ಮ ಕ್ಯಾಸ್ಟಿಂಗ್ ಹಂಗೆ ಇದಾವೆ. ಅಂಡ್ ಸಿ ಏನಾಗತ್ತೆ ಅಂದ್ರೆ ಫಿಲಮ್ ಅಲ್ಲಿ ಕ್ಯಾಸ್ಟಿಂಗ್ ಅನ್ನೋ ನಂಬಿಕೆ ಒಂದಾದ್ರೆ ಕತೆ ಮೇಲಿರೋ ಕಾನ್ಫಿಡೆನ್ಸ್ ತುಂಬಾ ಇದೆ ನಮ್ಗೆ. ನಮ್ಮ ಒಂದು ಪ್ರಾಜೆಕ್ಟ್ ಆಗಿ ನಮ್ಮ ಒಂದು ಸಬ್ಜೆಕ್ಟ್ ಏನಿದೆಯಲ್ಲ, ಸೊ ಅದ್ರ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಇದೆ. ಸೊ ಆ ರೀತಿಯಿಂದ ಇಲ್ಲ. ಇದ್ರಲ್ಲಿ ಯಾಕೆ ವರುಣ್ ಅವ್ರನ್ನೇ ಸೆಲೆಕ್ಟ್ ಮಾಡ್ಕೊಂಡ್ರಿ? ಬೇರೆ ಎಷ್ಟು ಚೆನ್ನಾಗಿ ಒಳ್ಳೊಳ್ಳೆ ಹೀರೋ ಇದ್ರು, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಸ್ಟಾರ್ಸ್ ಇದ್ರು, ಯಾಕೆ ವರುಣ್ ಅವರೇ ಬೇಕಿತ್ತು? ವರುಣ್ ಅವರು ವರುಣ್ ಅವ್ರನ್ನ ಆಕ್ಚುಲಿ ನಾವುಗಳು ಆಲ್ಮೋಸ್ಟ್ ಎಲ್ಲ ಒಂದೇ ಏಜ್ ಅವರು. ನಾವು ಹುಡುಕ್ತಾ ಇದ್ ಕೂಡ ಹೆಂಗಿರ್ಬೇಕಂದ್ರೆ, ನಾವು ಸೆಟ್ಟಲ್ಲೂ ಕೂಡ ನಿಮ್ದು ಮೇಕಿಂಗ್ ವಿಡಿಯೋಸ್ ಆಮೇಲೆ ತೋರಿಸ್ತೀನಿ ನಿಮ್ಗೆ. ನಾವೆಲ್ಲ ಹೆಂಗಿದ್ವಿ ಅಂದ್ರೆ ಎಲ್ಲ ಒಂದೇ ಏಜ್ ಅವರು, ಎಲ್ಲ ಒಂದು ಟ್ರಿಪ್ಗೆ ಹೋಗಿದ್ದೀವಿ, ಎಂಜಾಯ್ ಮಾಡ್ಕೊಂಡು ಮಾಡಿದೀವಿ. ನಾಟ್ ಇವನ್ ಸಿಂಗಲ್ ಮಿನಿಟ್ ನಾನು ಡೈರೆಕ್ಟ್ರು, ಅವರು ಆಕ್ಟ್ರು, ಇವ್ರು ಯಾರೋ ಒಬ್ರು ಸೆಟ್ ಬಾಯ್ಸ್, ಆ ಥರ ಒಂದೇ ಒಬ್ರು ಕೂಡ ಆ ಥರ ಇಲ್ಲ. ಎಲ್ಲ ಎಂಜಾಯ್ ಮಾಡ್ಕೊಂಡು ಕಿಚ್ಚಾಡ್ಕೊಂಡು ನಗಾಡ್ಕೊಂಡು ಆ ಥರನೇ ನಮಗೆ ಎಕ್ಸಾಕ್ಟ್ಲಿ 24 hours ಮುಗಿಸಿರೋ ಅಂತ ಇದು ಶೂಟ್ ಇದು ಇಷ್ಟೆಲ್ಲ ಇದನ್ನ. ಸೊ ಒಂದು ಮೇಜರ್ ರೀಸನ್ ಏನಂದ್ರೆ ನಾವೆಲ್ಲ ಅವಾಗಿಂದನೂ ನೋಡ್ಕೊಂಡ್ ಬಂದಿದ್ದೀವಿ ಇವ್ರನ್ನು, ವರುಣ್ ಅವ್ರನ್ನಾಗ್ಲಿ. ಆಕ್ಚುಲಿ ಇವರು ಸಿನಿಮಾಗೋಸ್ಕರ ಫ್ರೆಂಡ್ ಆಗಿದ್ದು. ಇನ್ನು ಇವರೆಲ್ಲ ಮುಂಚೆಯಿಂದನೂ ಪರಿಚಯ ಇದ್ದವ್ರೆ ನನಗೆ. ಕೀರ್ತಿ ಆಗ್ಬೋದು, ಪವಿತ್ರ ಆಗ್ಬೋದು, ವಿಜಯ್ ಆಗ್ಬೋದು, ಎಲ್ಲ ಒಂದು ನಮ್ಮ ಕ್ಲೋಸ್ ಸರ್ಕಲ್ ಅಲ್ಲಿ ಇದ್ದವ್ರೇನೆ. ವರುಣ್ ಅವ್ರ ಏನಕ್ಕೆ ಅಂದ್ರೆ ಹೇಳಿದ್ನಲ್ಲ, ಅವಾಗಿಂದನೂ ನೋಡ್ಕೊಂಡ್ ಬಂದಿದ್ವಿ. ಸರಿ, ಏನೋ ನಮಗೂ ಆಸೆ ಇತ್ತು, ಅವ್ರಿಗೂ ಆಸೆ ಇತ್ತು. ಅಂಡ್ ಆ ಪ್ಯಾಷನ್ ನೋಡ್ತಾ ಇದ್ದೆ ನಾನು, ಇಲ್ಲ ಫಿಲಮಲ್ಲಿ ಮಾಡಬೇಕು, ಇದರಲ್ಲಿ ಏನೋ ಒಂದು ಬೆಳಿಬೇಕು ಅನ್ನೋದು. ಸೊ ಇಲ್ಲ, ಒಂದು ಟ್ರೈ ಮಾಡೋಣ, ನೋಡೋಣ, ಎಲ್ಲ ಜೊತೆಗೆ ಬೆಳೆಯೋಣ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇಲ್ಲ. ಹಂಗೆ ಒಂದಕ್ಕೊಂದು ಎಲ್ಲ ಹೊಂದ್ಕಂತು ಚೆನ್ನಾಗಾಯ್ತು ಅಷ್ಟೇ. ಇನ್ನೇನು ಹೇಳೋಣ, 100% ಪರವಾಗಿಲ್ಲ. ಓಕೆ ವರುಣ್, ನಿಮ್ಮ ಹತ್ರ ಈಗ ಏನು ಸಮಾಚಾರ, ಹೇಗಿದ್ದೀರಾ? ಫಸ್ಟ್ ಆಫ್ ಆಲ್ ಬೊಂಬೆ ಹೇಳ್ತಾಯ್ತಾ ಮಲ್ಕೊಂತ? ತುಂಬ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನೀವು ಬಂದು ನಮ್ಮ ಇಂಟರ್ವ್ಯೂ ಮಾಡ್ತಿರೋದಕ್ಕೆ. ಅಲ್ಲ, ನಮ್ಮ ಪುಣ್ಯ ಆ್ಯಕ್ಚುಲಿ. ಪಾಪ ಸರ್ ಹೆಂಗೆ ಅಂದರೆ ಡೇಟೇ ಕೊಡಲ್ಲ ನಮಗೆ. ಹೆಂಗೆ ಅಂದರೆ ಫುಲ್ ಬ್ಯುಸಿ ಪರ್ಸನ್ನು, ಬ್ಯುಸಿ ಮನುಷ್ಯ. ನಾವು ಯಾವುದೇ ಇಂಟರ್ವ್ಯೂ ಕೇಳಿದ್ರು, ಮೇಡಮ್ ಐ ಆಮ್ ಸೋ ಸಾರಿ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಇಲ್ಲ ಮೇಡಮ್, ನಾನು ತುಂಬ ಬ್ಯುಸಿ ಇದ್ದೀನಿ, ಕೊಡೋಕ್ಕಾಗಲ್ಲ. ಬಟ್ ಇವತ್ತು ಅವ್ರು ಯಾಕೆ ಕೊಡ್ತಾ ಇದ್ದಾರೆ ಅಂದರೆ, ಅವ್ರದ್ದು 401 ಅನ್ನುವಂತಹ ಒಂದು ಪೋಸ್ಟರ್ ರಿಲೀಸ್ ಆಗಿದೆ. ಆ ಒಂದು ಕಾರಣಕ್ಕೆ ಡೈರೆಕ್ಟ್ರೇನೋ ಅಂದಿರಬೇಕು, ಇಲ್ಲ ಗುರು ನೀನು ಬರಲೇಬೇಕು, ಇದಿಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿರಬೇಕು. ಅದಕ್ಕೆ ಅವ್ರು ನಮ್ಮ ಮುಂದೆ ಕೂತು ಧೈರ್ಯ ಮಾಡಿ ಇಂಟರ್ವ್ಯೂ ಅದರಲ್ಲೂ ಅವ್ರು ಕಂಡೀಷನ್ಸ್ ಹಾಕೋರೆ, ಮೇಡಮ್ ಇದು ಕೇಳಬೇಡಿ ಅದು ಕೇಳಬೇಡಿ ಅಂತ.
ಅದು ಕೇಳಿಬಿಡಿ ಇದು ಕೇಳಿಬಿಡಿ ಅಂತೇನು ಹೇಳಿಲ್ಲ. ಪರ್ಸನಲ್ ಕ್ವಶನ್ ಬಿಟ್ಟು ಬರೀ ಫಿಲಮ್ಗೆ ಏನು ಬೇಕು ಅದು ಮಾತ್ರ ಕೇಳಿ ಅಂತ ಹೇಳಿದೆ ಅಷ್ಟೇ. ವರುಣ್ ಅವ್ರದ್ದು ಹೆಂಗಿರುತ್ತೆ ನೋಡಿ, ಯಾರಾದ್ರೂ ಅದೇ ಪಾಪ ಮುಂದೆ ಇಂಟರ್ವ್ಯೂ ಮಾಡ್ಬೇಕು ಅನ್ಕೊಂಡವರು ವರುಣ್ ಅವ್ರು ಒಂದಷ್ಟು ಕಂಡೀಷನ್ಸ್ ಹೇಳ್ತಾರೆ, ಅದ್ರ ಮೇಲೆ ನೀವು ಮಾಡ್ಬೇಕು ಅಲ್ವಾ ವರುಣ್? ಇದೇ ತಾನೆ ಟೈಟಲ್ ನಿಮ್ಮದು, ಹೆಡ್ಲೈನ್ಸ್ ಇದೇ ಇರುತ್ತೆ, ವರುಣ್ ಕಂಡೀಷನ್ ಇದಿರುತ್ತೆ, ಇವೆಲ್ಲ ಕೇಳಬೇಡಿ ಅಂತ. ಇದೇ ಫಸ್ಟ್ ತಮ್ನೇಲ್ ಬರೋದು. ಆ ಥರ ಎಲ್ಲ ಏನಿಲ್ಲ. ಅಂದರೆ ಈ ಸಿನಿಮಾಗೆ ಏನು ಬೇಕೋ ಅದಷ್ಟನ್ನು ಕೇಳಿದ್ರೆ ಖಂಡಿತ ನಾವು ಹೇಳ್ತೀವಿ. ಪರ್ಸನಲ್ ಮ್ಯಾಟ್ರ್ಗಳು ಅವೆಲ್ಲ ಬೇಡ ಅಲ್ವಾ, ಅದೆಲ್ಲ ಬೇಡದೇ ಇರೋದು. ಜನಗಳಿಗೂ ಅದಿಷ್ಟ ಇಂಟ್ರೆಸ್ಟ್ ಇರೋಲ್ಲ ಅದರಲ್ಲೆಲ್ಲ. ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ವರುಣ್. ನಿಮ್ಮನ್ನು ನೋಡಿದ್ಮೇಲೆ ಇನ್ನೂ ಚೆನ್ನಾಗಿ ಆಗಿದ್ದೀನಿ ಅಂತಾನೆ ಹೇಳ್ಬೋದು. ಅಲ್ಲ ನೋಡಿ ಹಂಗ ಓಕೆ ಸೂಪರ್ ಬಿಡಿ. ನಮಗೆ ಸೀರಿಯಲಲ್ಲಿ ನೋಡಿದ್ವಿ ವರುಣ್ ಅವ್ರನ್ನ, ಈಗ ಸಿನಿಮಾದಲ್ಲಿ ನೋಡ್ತಾ ಇದ್ದೀವಿ. ಎಷ್ಟನೇ ಪ್ರಾಜೆಕ್ಟ್ ಇದು ಹೇಳಿ, ಸೀರಿಯಲಿಂದ ಸಿನಿಮಾ ಜರ್ನಿ? ಅಂದರೆ ನಾನು ಇದು ಶಾರ್ಟ್ ಫಿಲಮ್ ಮಾಡ್ತಿರೋದಲ್ವಾ, ಸೊ ನಾನೊಂದು ಮುಂಚೆ ಮಾಡಿದ್ದೆ ಒಂದು 20-35 ಮಾಡಿದ್ದೀನಿ ಶಾರ್ಟ್ ಫಿಲಮ್ಸ್ ಎಲ್ಲ. ಇದು ಆಮೇಲೆ ಬ್ರೇಕ್ ಕೊಟ್ಟೆ, ಶಾರ್ಟ್ ಫಿಲಮ್ ಬೇಡ ಮಾಡೋದು ಅಂದ್ಕೊಂಡು ಮತ್ತೆ ಸೀರಿಯಲ್ಗೆ ಜಾಯ್ನ್ ಆಯಿತೆ. ಸೊ ಸೀರಿಯಲೆಲ್ಲ ಮುಗೀತು. ಆಮೇಲೆ ಮತ್ತೆ ಧನುಷ್ ಬ್ರೋ ಫೋನ್ ಹಾಕಿದ್ರು, ಹಿಂಗೆ ಕತೆ ಇದೆ ಅಂತ ಹೇಳಿದ್ರು. ನಂಗೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಯಾಕಂದರೆ ನಾನು ಎಲ್ಲ ಥರನೂ ಮಾಡಿದ್ದಾರೆ. ಈ ಹಾರರ್ ಥ್ರಿಲ್ಲರ್ ಥರ ಯಾವುದೂ ಮಾಡೋಕ್ಕೆ ಹೋಗಿಲ್ಲ, ನಾನು ಇದು ಮಾಡಿಲ್ಲ, ಇದು ಫಸ್ಟ್ ಟೈಮ್ ಮಾಡಿದಲ್ವಾ. ಸೊ ಚೆನ್ನಾಗಿರುತ್ತೆ, ನನಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಮಾಡುವ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿ. ಕತೆ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಕತೆ. ಇವಾಗ ಇನ್ನೂ ಸೈಡ್ ಎ ಮಾತ್ರ ಬಂದಿರೋದು, ಇನ್ನು ಸೈಡ್ ಬಿ, ಸೈಡ್ ಸಿ ಏನೋ ಇದೆ ಅಂತೆ ಹೇಳ್ತೀರಿ ಇವಾಗ ಕತೆಗಳನ್ನ. ಸೊ ಹಂಗೆ ಪ್ಲ್ಯಾನ್ ಮಾಡಿಕೊಂಡು ಓಕೆ ಆಗಿ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿದೆ. ನನ್ನ ಪಾತ್ರದ ಬಗ್ಗೆ ಅಂದರೆ ನಾನೊಬ್ಬ ಇದರಲ್ಲಿ ದೆವ್ವ, ನಾನು ಪ್ಯಾರನಾರ್ಮಲ್ ಇಲ್ಲ ದೆವ್ವ, ಅದು ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಸಿನಿಮಾ ಪೂರ್ತಿ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದರಲ್ಲಿ ನಾವು ಇಲ್ಲಿ ಹೇಳ್ಬಿಟ್ರೆ ನಿಮಗೆಲ್ಲ ಅದು ನಮ್ಗೆ ಗೊತ್ತಿಲ್ಲ. ಅವರು ಹೀರೋ ಆಗಿ ಮಾಡ್ತಿರೋದು, ಆದರೆ ಸಿನಿಮಾದಲ್ಲಿ ಏನಂತ ನೀವು ನೋಡ್ರೆ ಗೊತ್ತಾಗುತ್ತೆ. ನೀವೇ ಜಡ್ಜ್ ಮಾಡ್ಬೇಕು. ಹೀರೋನಾ, ವಿಲನ್ನ, ಇಲ್ಲ ಸೈಕೋನಾ, ಇಲ್ಲ ದೆವ್ವನಾ, ಅದು ನೀವೇ ನೋಡಿ ಹೇಳ್ಬೇಕು. ನೀವು ಅದು ನೋಡ್ರೆ ಗೊತ್ತಾಗುತ್ತೆ. ನಾವಿಲ್ಲೇ ಹೇಳ್ಬಿಟ್ರೆ ಆಮೇಲೆ ನೋಡಲ್ಲ ಅಂದ್ರೆ ಏನ್ ಮಾಡೋದು? ಎಲ್ಲ ಪಾತ್ರನೂ ಮಾಡ್ಬಿಟ್ಟಿದ್ದಾರೆ, ಆಲ್ ಇನ್ ಒನ್. ಎಲ್ಲ ಪಾತ್ರ ಮಾಡಿಲ್ಲ, ನೀವು ನೋಡಿ ಜಡ್ಜ್ ಮಾಡಬೇಕು. ಮಾಡಿರೋದು ಒಂದು ಪಾತ್ರ, ನಾವು ಡಿಸೈಡ್ ಮಾಡ್ಬೇಕಾದ್ರೆ. ಹೌದು, ನೀವು ಡಿಸೈಡ್ ಮಾಡ್ಬೇಕು ಅದನ್ನ ನಾವೇ ಡಿಸೈಡ್ ಮಾಡ್ಬೇಕು. ಓಕೆ, ಎಷ್ಟು ಪ್ರಿಪ್ರೇಷನ್ ಏನಾದ್ರು ಮಾಡ್ಕೊಂಡ್ರೆ? ಯಾಕಂದ್ರೆ ಸೈಕೋ ಅಂದರೆ ಹೌದು, ವರ್ಕ್ಶಾಪ್ ಮಾಡಿದ್ವಿ, ಒಂದು 2 or 3 days ವರ್ಕ್ಶಾಪ್ ಮಾಡಿದ್ವಿ. ವರ್ಕ್ಶಾಪ್ ಮಾಡಿ ಆಮೇಲೆ ಎಕ್ಸಿಕ್ಯೂಟ್ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದೆ. ನೀವು ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಓಕೆ, ಏನೋ ಅಂಟಿಂಗ್ ಅಂತ ಏನೋ ಬರ್ಕೊಂಡು ನಾನು ಇಂಟರ್ವ್ಯೂ ಮಾಡ್ತೀನಿ, ಅವಾಗ ನಾನೇ ತೊಗೊಂತೀನಿ ಬೈಕ್ ಇಲ್ಲಿಂದ ಅಲ್ಲಿಗೆ. ಬಿಡಿ, ನಾನೇ ತಗೊಂಡು ಪರವಾಗಿಲ್ಲ. ಅಂಟಿಂಗ್ ಅಂತ ಏನೋ ಶುರುವಾಯಿತು, ಅಲ್ಲೇನೋ ಬರೆದಿದ್ರು, ಅದು ಯಾರು ಹಾಂಟಿಂಗ್ ಏನು ಹಂಗಂದ್ರೆ? ಬೇಟೆ ಶುರು ಆಗುತ್ತೆ. ಯಾವ್ದ್ರ ಮೇಲೆ ಬೇಟೆ ಆಡ್ತಾ ಇದ್ದೀರಾ ಅಂತ? ಯಾವ್ದ್ರ ಮೇಲೆ ಬೇಟೆ ಆಡ್ತೀವಿ, ನಮ್ಮ ಡೈರೆಕ್ಟರ್ಗೆ ಹೇಳ್ಬೇಕು ಅದನ್ನ. ಅಲ್ಲ, ನೀವು ಅದರಲ್ಲಿ ಹೀರೋ ಆಗಿ ಏನಕ್ಕೂ ಬೇಟೆ ಆಡಿಲ್ವಾ ಅಂತ? ಬೇಟೆ ಆಡಿದ್ದೀನಿ, ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ. ಅದು ನನಗೆ ಫೈನಲ್ ಆಗಿ ಸಿಕ್ಕಿಲ್ಲ ಏನು ಅಂತ. ಗೊತ್ತಾಗುತ್ತೆ ಮುಂದೆ ಹೋಗ್ತಾ ಇಲ್ಲೇ ಸ್ಟೋರಿ ಹೇಳ್ಬಿಟ್ರೆ ಆಮೇಲೆ ನೋಡೋಕ್ಕಾಗಿಲ್ಲ ಅಂತ ಏನು ಮಾಡೋದು. ನಮ್ಮ ಡೈರೆಕ್ಟರ್ ಹೇಳಿದ್ರು ಮುಂಚೆನೆ, ಫುಲ್ ಸ್ಟೋರಿ ಹೇಳಕ್ ಹೋಗ್ಬಿಡಿ, ಎಷ್ಟು ಬೇಕೋ ಅಷ್ಟೇ ಹೇಳಿ ಅಂತ. ಅದಕ್ಕೆ ಅಷ್ಟೇ ಹೇಳ್ತಾ ಇದ್ದೀನಿ. ಓಕೆ, ಇಬ್ರು ಹೀರೋಯಿನ್ ಜೊತೆ ಆ್ಯಕ್ಟ್ ಮಾಡಿದ್ದು ಹೆಂಗಿತ್ತು? ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮು ನಾನು ಮತ್ತು ಇವರು ಸ್ಕ್ರೀನ್ ಶಾಟ್ ಮಾಡಿರೋದು. ತುಂಬ ಚೆನ್ನಾಗಿತ್ತು. ಇಷ್ಟ ಹೀರೋಯಿನ್ ಹೆಂಗ್ ಮೇಂಟೈನ್ ಮಾಡಿದ್ರಿ ಅಂತ? ಮೇಂಟೈನ್ ಏನಿಲ್ಲ, ಪಾಪ ಅವ್ರ ಪಾಡೋಗಿ ಅವರಿದ್ದು ನಮ್ಮ ಪಾಡೋಗಿ ನಾವಿದ್ವಿ. ನಾನೇನು ಮೇಂಟೈನ್ ಮಾಡೋಕ್ಕಾಗತ್ತೆ, ನಮ್ಮ ಡೈರೆಕ್ಟರ್ ಮೇಂಟೈನ್ ಮಾಡ್ಬೇಕು ಅಷ್ಟೇ ನಮ್ಮ ಕಾಟಗಳನ್ನ. ಚೆನ್ನಾಗಿತ್ತು, ಅರೆ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಕೃಪನ ಚೆನ್ನಾಗಿ ಮಾಡಿದ್ರು, ಮತ್ತು ಪಾಪ ಅವರು ಚೆನ್ನಾಗಿ ಮಾಡಿದ್ದಾರೆ. ನಾನು ಓಕೆ ಹಂಗೆ ಮಾಡಿದ್ದೀನಿ. ದನಗಳು ನೋಡಿ ಡಿಸೈಡ್ ಮಾಡ್ತಾರೆ, ಹೇಳ್ತಾರೆ. ಒಬ್ರು ಇದ್ದಾರೆ, ಅವ್ರು ಬಂದಿಲ್ಲ ಇಲ್ಲಿ. ಇವ್ರು ಹರ್ಷಿ ಪೂರ್ವಿ. ಓಕೆ ಓಕೆ. ಈಸ್ ದೇರ್ ಎನಿ ಪ್ರಿಪ್ರೇಷನ್ಸ್ ಈ ಸೀರಿಯಲ್ ಅಂತ ಬಂದಾಗ, ಸಿನಿಮಾ ಅಂತ ಬಂದಾಗ ಏನಾದ್ರು ಡಿಫ್ರೆನ್ಶಿಯೇಟ್ ನಿಮಗೆ ಕಾಣಿಸ್ತಾ ಹೇಗೆ ಅಂತ ಹೇಳಿ? ಕ್ಯಾಮ್ರಾ ಮುಂದೆ ಮಾಡೋದೆಲ್ಲ ಒಂದೇ ಇರುತ್ತೆ, ಆ್ಯಕ್ಟೇ ಮಾಡಬೇಕು ಅದ್ರ ಮುಂದೆ. ನಾವು ಬೇರೆ ಏನು ಪ್ರಿಪ್ರೇಷನ್ಸ್ ಏನು ತೊಗೊಳಕ್ಕೆ ಆಗಲ್ಲ. ಅಂದರೆ ವರ್ಕ್ಶಾಪ್ಗಳನ್ನೇ ನಡೀತಾ ಇರುತ್ತೆ. ಸೀರಿಯಲ್ಗೆ ಅಂದರೆ ಅದರದ್ದೇ ಆದಂಥ ಒಂದು ಪ್ಯಾಟ್ರನ್ ಇರುತ್ತೆ. ಶಾರ್ಟ್ ಫಿಲ್ಮ್ಸ್ ಅಂದರೆ ಅದಕ್ಕೆ ಆದಂಥ ಒಂದು ಪ್ಯಾಟ್ರನ್ಗಳಿರುತ್ತೆ. ಸೊ ಆ ಪ್ಯಾಟ್ರನ್ ನಾವು ಕ್ಯಾಚಪ್ ಮಾಡಿದ್ರೆ ಆರಾಮಾಗೆ ಮಾಡ್ಕೊಂಡು ಹೋಗ್ಬೋದು. ಎಷ್ಟನೇ ಸಿನಿಮಾ ವರುಣ್? ನಾನು ಅದೇ ಹೇಳಿಲ್ಲ, ಶಾರ್ಟ್ ಫಿಲಮ್ ಇದು, ಸಿನಿಮಾ ಅಲ್ಲ ಇದು. ಆ್ಯಕ್ಚುಲಿ ಶಾರ್ಟ್ ಫಿಲಮ್ ಅಷ್ಟೇ ಇದು. ಶಾರ್ಟ್ ಫಿಲಮ್ ಅಷ್ಟೇ, ಸಿನಿಮಾ ಅಲ್ಲ. ದೊಡ್ಡ ಸಿನಿಮಾಗಳಿಗೆ ಆಫರ್ ಬಂದಿಲ್ವಾ ವರುಣ್ಗೆ? ಅದು ಮುಂದೆ ಹೋಗ್ತಾ ಹೇಳ್ತೀನಿ. ಇನ್ನು ಅದು ಮಾತುಕತೆ ಆಗ್ತಿದೆ. ಸೀರಿಯಲಲ್ಲಿ ನಂಗೆ ಆಪರ್ಚುನಿಟಿ ಸಿಕ್ಕಿದ್ರೆ 100% ನೋಡ್ತೀರಾ. ಇವಾಗ ಇನ್ನೂ ಮುಗ್ದಿನ 1 ವರ್ಷ ಆಗಿಲ್ವಲ್ಲ, ಇನ್ನೊಂದು 1 ವರ್ಷ 2 ವರ್ಷ ಗ್ಯಾಪ್ ಕೊಡೋಣ, ಜನಗಳಿಗೂ ಸ್ವಲ್ಪ ಬ್ರೇಕ್ ಕೊಡೋಣ. ಪದೇ ನೋಡ್ತಿ ಬಿಟ್ರೆ ಅವ್ರಿಗೂ ಬೋರ್ ಆಗ್ಬಿಡುತ್ತೆ. ನಾನು TV ಅಲ್ವಾ, ಇವಾಗ ನಿಮಗೆ ಪದೇ ನೋಡ್ರೆ ಬೋರ್ ಆಗಲ್ವಾ TV ಒಬ್ಬರನ್ನೇ? ಹಂಗೆ ಮುಂದೆ ಸಿಕ್ಕರೆ ನಾನು ಪಕ್ಕ ಮಾಡ್ತೀನಿ. ಓಕೆ, ಕೃಪಾ ಅವರೇ, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಎಷ್ಟು ಖುಷಿ ಇದೆ ನಿಮಗೆ ಇದರಲ್ಲಿ ಆ್ಯಕ್ಟ್ ಮಾಡಿ?
ಆ್ಯಕ್ಟ್ ಮಾಡಿದಂತೂ ತುಂಬ ಖುಷಿ ಇದೆ. ನಾವಿಬ್ಬರು ಅವಾಗ ಫ್ರೆಂಡ್ಸು, ಇವಾಗ ಅವ್ರು ಡೈರೆಕ್ಟರ್ ಆಗಿ ನಾನೊಂದು ಆ್ಯಕ್ಟರ್ ಆಗಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತೀವಿ. ಆ್ಯಂಡ್ ವರುಣ್ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ತುಂಬ ಖುಷಿ ಇದೆ. ಬಟ್ ಇದೆಲ್ಲ ಒಂದು ಫ್ರೆಂಡ್ಶಿಪ್, ಇದೊಂದು ಪ್ರೊಫೆಷ್ನಲ್ ಆಗಿ ಮಾಡ್ತೀವಿ ಅನ್ನೋದು ಇಟ್ಸ್ ರಿಯಲಿ ಒಂಥರ ಗ್ರೇಟ್ಫುಲ್ ಆಗಿ ಫೀಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಪಾತ್ರ ಕೂಡ ನನಗೆ ತುಂಬ ಇಷ್ಟಪಟ್ಟು ನಾನು ಮಾಡಿದ್ದು. ಸೊ ಅದ್ರ ಬಗ್ಗೆ ಜಾಸ್ತಿ ಹೇಳಲ್ಲ, ಅದೆಲ್ಲ ನೀವು ಹೋಗಿ ನೋಡಿ. ಅವ್ರ ಜೊತೆ ನಂದು ಏನು ಕ್ಯಾರೆಕ್ಟರ್ ಇದೆ, ಎಲ್ಲರದ್ದು ಏನು ಕ್ಯಾರೆಕ್ಟರ್ ಇದೆ ಅನ್ನೋದು. ಬಟ್ ಓವರ್ ಆಲ್ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಖುಷಿಯಿಂದ ಮಾಡಿರೋಂಥ ಪ್ರಾಜೆಕ್ಟು. ನಿಮ್ಗೆ ಸಪೋರ್ಟ್ ಪ್ರಾಜೆಕ್ಟ್ ಇದು ನಾನು ಸುಮಾರು ಮಾಡ್ತಾ ಇದ್ದೀನಿ. ಅದು ಎಲ್ಲ ರಿಲೀಸ್ ಆಗೋದ್ರಲ್ಲಿ ಬರ್ತಾ ಇದ್ದಾವೆ. ವೆಬ್ ಸೀರೀಸ್ ಆಗಿರಲಿ, ಶಾರ್ಟ್ ಮೂವಿ ಆಗಿರಲಿ, ಸಾಂಗ್ ಆಗಿರಲಿ, ಎವ್ರಿಥಿಂಗ್ ಇಸ್ ಗೋಯಿಂಗ್ ಆನ್. ಇದು ನನ್ನ ಒನ್ ಆಫ್ ದ ಶಾರ್ಟ್ ಫಿಲಮ್ಮೇ. ಎಲ್ಲ ಬರ್ತಾ ಇದೆ. ನಾನು ನಂಬರ್ ವೈಸ್ ಅನ್ನೋದು ನೆನ್ಪಿಟ್ಕೊಂಡಿಲ್ಲ, ಬರ್ತಾ ಇದೆ ಆದಷ್ಟು ಬೇಗ. ಇದ್ರಲ್ಲಿ ನೀವೇನಾದ್ರೂ ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ರೆ? ಪಾತ್ರ ಯಾವ ರೀತಿ ಆಗಿದೆ ಇದರಲ್ಲಿ? ಬಿಕಾಸ್ ಇದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಹೇಳ್ತಿದ್ರು. ನಿಮ್ಮ ಪಾತ್ರ ಯಾವ ರೀತಿ ಆಗಿದೆ? ಆ ಪಾತ್ರದ ಹೆಸರಾಗಿರ್ಬೋದು, ಅದು ಹೇಳೋದಾದ್ರೆ? ಪಾತ್ರದ ಹೆಸರು ಹೇಳಲ್ಲ. ಏನು ಹೇಳೋದೇ ಇಲ್ವಲ್ಲ ಸರ್? ಏನು ಪಾತ್ರದ ಹೆಸರು ಹೇಳಲ್ಲ. ಧಾರಾಳ ಮನ್ಸಿರ್ಬೇಕ್ರಿ, ಎಂತ ಒಳ್ಳೆ. ಹೆಂಗ್ ಸರ್ ಹೇಳ್ಬೇಕಾ ಬೇಡವಾ? ನಮ್ ಡೈರೆಕ್ಟರ್ ಹೇಳಿದ್ರೆ ಹೇಳ್ತೀವಿ. ಏನ್ ಸರ್ ಹೇಳ್ಬೇಕಾ? ಹೇಳ್ಬೋದಂತೆ. ನನ್ನ ಪಾತ್ರದ ಹೆಸರು ಹೆನಾ ಜಾರ್ಜ್ ಅಂತ. ನನ್ನ ಫಸ್ಟ್ ಟೈಮ್ ಒಂದು ಕ್ರಿಶ್ಚಿಯನ್ ಹುಡುಗಿಯಾಗಿ ಕ್ಯಾರೆಕ್ಟರ್ ನಿಭಾಯಿಸಿದ್ದೀನಿ. ಇಲ್ಲಿವರೆಗೂ ಮಾಡಿರೋವಂಥದ್ದು ಅಫ್ಕೋರ್ಸ್ ಇಟ್ಸ್ ವೆರಿ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಆ್ಯಂಡ್ ವೆರಿ ಹೋಮ್ಲಿ ಕ್ಯಾರೆಕ್ಟರ್ಸ್ ಮಾಡಿರೋದು. ಇಲ್ಲಿ ಒಂದು ಸ್ವಲ್ಪ ಡಾಮಿನೆಂಟ್ ಆಗಿ, ರಗಡ್ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಡಾಮಿನೆಂಟ್ ಆಗಿ ಕಾಣಿಸಿದ್ದೀನಿ. ಇಲ್ಲಿವರೆಗೂ ಮಾಡಿರೋದೆಲ್ಲ ಸ್ವೀಟ್ ಹೋಮ್ಲಿ ಕ್ಯಾರೆಕ್ಟರ್ಸ್. ಇದು ಒಂದು ಸ್ವಲ್ಪ ಡಿಫ್ರೆಂಟ್. ಅಫ್ಕೋರ್ಸ್ ಪ್ರಿಪ್ರೇಷನ್ಸ್ ತುಂಬ ಆಗಿತ್ತು. ವರ್ಕ್ಶಾಪ್ಸ್ ತುಂಬ ಮಾಡಿಸಿದ್ದಾರೆ ನಮ್ಮ ಡೈರೆಕ್ಟರ್ ಸರು. ಹಿಂಗೇ ಬೇಕು, ಹಾಗೇ ಬೇಕು ಅಂತ. ಹೋಪ್ಫುಲಿ ನಾವು ಹಾಗೇ ಮಾಡಿದ್ದೀವಿ ಅಂತ. ಸೂಪರ್. ಇದರಲ್ಲಿ ಏನು ವರುಣ್ ಅವರು ನಿಮಗೇನಾದ್ರು ಲೈನ್ ಹೊಡಿಯೋದು ಆ ಥರದ್ದು ಏನಾದರೂ ಇರುತ್ತಾ? ಹೆಂಗೆ ಏನು ಕತೆ ಅಂತ? ಯಾಕಂದರೆ ನೋಡ್ಬೇಕು, ಸಿನಿಮಾ ಕೇಳ್ತಾ ಇದೀವಿ. ಅಫ್ಕೋರ್ಸ್ ಸಿನಿಮಾ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಕೇಸ್ ನಂಬರ್ 401 ಬಗ್ಗೆನೇ ಮಾತಾಡ್ತಾ ಇದ್ದೀವಿ. 401 ಬಗ್ಗೆ ಮಾತ್ರ ಮಾತಾಡ್ತಾ ಇದೀವಿ. ಇದ್ರಲ್ಲಿ ಏನಾದ್ರು ವರುಣ್ ಅವರು ನಿಮ್ಮ ಬಗ್ಗೆ ಈ ಒಂದು ಚಿತ್ರದಲ್ಲಿ ಲವ್ ಮಾಡೋದು, ಲವ್ ಫೇಲ್ಯೂರ್ ಆಗೋದು ಆ ಥರದ್ದು ಏನಾದ್ರು ಎಲ್ಲ ಇರುತ್ತಾ? ಹೀಗೆ ನೀವೆಲ್ಲ ಕತೆನೇ ಕೇಳ್ಬಿಟ್ರೆ ಇನ್ನೇನು ಕೇಳಿ, ಕತೆ ನಾವು ಮಾಡೋದು ನಿಮ್ನ ನೋಡಕ್ಕೆ ಅಂತ ಹೇಳೋದು. ಇಲ್ಲ, ಡೈರೆಕ್ಟರ್ ಸರ್ ಅವ್ರು ಹೇಳಿದ್ರೆ. ವರುಣ್ ಅವ್ರನ್ನ ಇದ್ರಲ್ಲಿ ಲವ್ ಮಾಡ್ಸಿದಿರಾ ಇಲ್ವಾ? ಅಲ್ಲ, ಇದರಲ್ಲಿ ವರುಣ್ ಅವರು ಇಬ್ರು ಹುಡುಗಿರಿದ್ದಾರೆ, ಇಬ್ರು ಲವ್ ಮಾಡ್ತಾರ? ಅವರು ಒಬ್ರನ್ನೇ ಲವ್ ಮಾಡೋದ? ಒಬ್ರನ್ನ ಆಲ್ರೆಡಿ ಲವ್ ಮಾಡಿರ್ತಾರೆ, ಇನ್ನೊಬ್ರನ್ನ ಲವ್ ಮಾಡ್ಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ ಇರ್ತಾರೆ. ಬಿಟ್ಟಿದೆ ಲವ್ ಮಾಡ್ಬೇಕೋ ಬೇಡವಾ ಅನ್ನೋ ಒಂದು ಹುಡುಗಿ. ಅದು ಯಾವ ಹುಡುಗಿ ಅಂತ ಮೂವಿ ನೋಡ್ಬೇಕು. ಗಂಡ ಹೆಣ್ಣು ಹೇಳೋ ಬಿಡ್ರೆ ಹೆಂಗ್ ಹೇಳಕ್ಕಾಗತ್ತೆ? ನಾವು ಕಾಯ್ಬೇಕಾನೆ, ಸಸ್ಪೆನ್ಸ್ ಇರ್ಬೇಕಾನೆ. ಏನ್ ಬರುತ್ತೆ, ಯಾವ ಮಗು ಬರುತ್ತೆ, ಗಂಡ್ ಮಗು ಬರುತ್ತೆ, ಹೆಣ್ಮಗು ಬರುತ್ತೆ, ಕಾಯ್ತಾ ಇರ್ಬೇಕು ನಾವು. ಅದ್ ಬಂದಾಗ ಒಂದ್ ಖುಷಿ ಆಗುತ್ತೆ. ಆತರ ನಿಜ. ಅದ್ರಲ್ಲೂ ಎಸ್ಪೆಷಲಿ ನಾವು ಇದ್ರಲ್ಲಿ ವರುಣ್ ಅವ್ರು ಲವ್ ಮಾಡೋರಲ್ಲ, ಹೆಂಗ್ ಲವ್ ಮಾಡವ್ರೆ, ಹೆಂಗ್ ಮಾಡವ್ರೆ, ಏನ್ ಕತೆ ಎಲ್ಲ ನೋಡಕ್ ನಾವು ಕಾಯ್ತಾ ಇದೀವಿ. ಯಾವಾಗ ಬಿಡ್ತೀರಾ ಸರ್ ನೀವು? ಹೇಳಿ. ಆದಷ್ಟು ಬೇಗ ಬರೋಣ ಅನ್ನೋ ಪ್ಲಾನ್ ಇದೆ. ಟ್ರೈಲರ್ ಸದ್ಯದಲ್ಲೇ ಲಾಂಚ್ ಆಗ್ತಾ ಇದೆ, ರಿಲೀಸ್ ಮಾಡ್ತಾ ಇದೀವಿ. ಯಾವಾಗ ಡೇಟ್ ಏನಾದ್ರು ಪರ್ಟಿಕ್ಯುಲರ್ ಡೇಟ್ ಏನಾದ್ರು ಫಿಕ್ಸ್ ಮಾಡಿದ್ದೀರಾ? 28th ಟ್ರೈಲರ್ ರಿಲೀಸ್ ಮಾಡೋಣ ಅಂತ ಪ್ಲಾನ್ ಇದೆ. January 28. ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಲ್ಲಿ ನಾವು ಮಾಡ್ತಾ ಇದೀವಿ, ಲಾಂಚ್ ಆಗ್ತಾ ಇದೀವಿ, ಬರ್ತಾ ಇದೀವಿ. ನೋಡೋಣ, ಆದಷ್ಟು ಬೇಗ ಮತ್ತೆ ನಿಮ್ಮನೆ ಕರೆದು ಹೇಳ್ತೀನಿ ಯಾವಾಗ ಏನು ಎಕ್ಸಾಕ್ಟ್ ಆಗಿ ಅಂತ. ಖಂಡಿತ. ಓಕೆ ವರುಣ್, ಈಗ ಸುಮಾರು ನೀವೇ ನೋಡಿರ್ತೀರಿ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕೊಡೋದಾಗಿರ್ಬೋದು, ಜೊತೆಗೆ ತುಂಬ ಕಾಂಪಿಟೇಷನ್ ಶುರುವಾಗಿದೆ. ಅದ್ರ ಮಧ್ಯ ಈ ಒಂದು ಸಿನಿಮಾ ಗೆಲ್ಲುತ್ತೆ ಅನ್ನೋದು ನಿಮಗೆಷ್ಟು ನಂಬಿಕೆ ಇದೆ? ಇದು ಯಾವ ರೀತಿಯಾಗಿ ಜನಗಳಿಗೆ ಇಷ್ಟ ಆಗತ್ತೆ ಈ ಸಿನಿಮಾ? ಅಂದರೆ ಪ್ರಯತ್ನ ಎಲ್ಲರೂ ಪಡಬೇಕು. ನಾವಿವಾಗ ಕೆಲಸನೇ ಮಾಡಿಲ್ಲ ಅಂತಂದರೆ ಜನಗಳು ಅದನ್ನ ಇಷ್ಟಪಡ್ತಾರಲ್ಲ, ನಮ್ಗೆ ಹೇಳೋಕ್ಕಾಗಲ್ಲ. ಅದನ್ನು ಪ್ರಯತ್ನ ಪಟ್ಟಿದ್ದೀವಿ. ಕಾಂಪಿಟೇಷನ್ ತುಂಬ ಇದೆ. ಇವಾಗ ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು, ಯೂಟ್ಯೂಬ್ ಶಾರ್ಟ್ ಫಿಲ್ಮ್ಸ್ ಮಾಡೋರಾಗಿರ್ಬೋದು, ವೆಬ್ ಸೀರೀಸ್ ಮಾಡೋರಾಗಿರ್ಬೋದು, ತುಂಬ ಕಥೆಗಳು ತರ್ತಿದ್ದಾರೆ. ಸೊ ಇದೊಂಥರ ಡಿಫ್ರೆಂಟ್ ಸ್ಟೋರಿ, ಒಂಥರ ಥ್ರಿಲ್ಲಿಂಗ್ ಆಗಿರುತ್ತೆ ಮತ್ತು ಸಸ್ಪೆನ್ಸ್ ಆಗಿರುತ್ತೆ. ಏನಂತ ಜನಗಳು ಕಾಯ್ತಾ ಇರ್ತಾರೆ, ನೆಕ್ಸ್ಟ್ ಎಪಿಸೋಡ್ ಆಗಿ ಬರುತ್ತೆ. ನೆಕ್ಸ್ಟ್ ನಾವು ಎಪಿಸೋಡ್ ಅಂತ ಪ್ಲ್ಯಾನ್ ಮಾಡ್ಕೊಂಡಿರೋದು. ನೆಕ್ಸ್ಟ್ ಎಪಿಸೋಡ್ ಏನು ಆಗುತ್ತೆ, ಇವ್ನು ಯಾಕೆ ಹಿಂಗೆ ಮಾಡ್ದ, ಅವಳು ಯಾಕೆ ಹಂಗೆ ಬಂದ್ಲು. ಸೊ ಇದು ಜನಗಳಿಗೆ ಕ್ವಶನ್ ಮಾರ್ಕ್ ಬಂದ್ಬಿಡುತ್ತೆ.
ಸೊ ನನ್ನ ಪ್ರಕಾರ ಇದು ವರ್ಕೌಟ್ ಆಗುತ್ತೆ ಅಂತಲೇ ನಾನು ಒಪ್ಕೊಂಡಿದ್ದಿದ್ದನ್ನು, ಇಲ್ಲ ನಾನು ಒಪ್ಕೊತಾ ಇರಲಿಲ್ಲ. ನಾನು ಶಾರ್ಟ್ ಫಿಲ್ಮ್ಸ್ ಮಾಡೋದು ಬೇಡ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ, ಮಾಡೋದು ದೊಡ್ಡ ಸಿನಿಮಾ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅವ್ರು ಈ ಕತೆ ಕೇಳಿದ ತಕ್ಷಣ ನಂಗೆ ತುಂಬ ಇಷ್ಟ ಆಯಿತು. ಮಾಡಿದ್ರೆ ವರ್ಕೌಟ್ ಆಗುತ್ತೆ, ಜನಗಳು ನೋಡ್ತಾರೆ ಅಂತ ಅಂದ್ಕೊಂಡು ಮಾಡಿದೆ. ಪಾಪ ಅವರು ಕನ್ಸು ಕೊಡ್ಕೊಂಡು ಮಾಡ್ತಿದ್ದಾರೆ ಫಸ್ಟ್ ಸಿನಿಮಾ ಶಾರ್ಟ್ ಫಿಲಮ್ಮು. ಸೊ ಅದಕ್ಕೆ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಶೂಟ್ ಆಗಿದೆ ಇದು ಒಂದೇ ಕಡೆ ಲೊಕೇಶನ್ ಶೂಟ್ ಆಗಿದ್ದು. ಸೊ ನಾವು ಮಾಡಿದ್ದು ಫಸ್ಟ್ ಇಲ್ಲಿ ಇದೇ ಸ್ಟುಡಿಯೋಲಿ ಫಸ್ಟ್ ಆಗಿದ್ದು. ಬೆಳಿಗ್ಗೆ ಒಂದು 7 ಗಂಟೆ ಸ್ಟಾರ್ಟ್ ಮಾಡಿದ್ದು, ನೀವು ನಂತರ ಬಿಡ್ತೀರ ಮತ್ತೆ ಬೆಳಗಿನ ಜಾವ 6 ಗಂಟೆಗೂ ಶೂಟ್ ಮಾಡಿದ್ದೀವಿ. ಇದು ಕಣ್ಣೇ ಮುಚ್ಚಿಲ್ಲ. ಹಿಂಗೆ ನಮ್ಮ ಕ್ಯಾಮ್ರಾಮನ್ ಟೀಮ್ ಆಗಿರ್ಬೋದು, ನಮ್ಮ ಟೆಕ್ನಿಷಿಯನ್ ಟೀಮ್ ಆಗಿರ್ಬೋದು, ಡೈರೆಕ್ಟರ್ಸು, ಹೀರೋಯಿನ್ಸು, ಸೊ ಪ್ರತಿಯೊಬ್ಬರೂ ಒಂದು ನಿಮಿಷನೂ ಕಣ್ಣು ಮುಚ್ಚಿದರೆ ಕಷ್ಟಪಟ್ಟು ಮಾಡಿದ್ದೀವಿ. ಅದು ಸೊಳ್ಳೆ ಕಾಟ, ಚಳಿ ಕಾಟ, ಅದು ನಾವು ಔಟ್ಡೋರ್ ಶೂಟ್ ಮಾಡಿದ್ದು. ನಾನು ನಂದಿ ಹತ್ರ ಮಾಡಿದ್ದು ಶೂಟು ಒಂದು ಫಾರ್ಮ್ ಹೌಸಲ್ಲಿ. ಚಳಿ, ಆ ಸೊಳ್ಳೆ, ಮತ್ತು ಅದೊಂದು ಶಾರ್ಟ್ ಇತ್ತು. ಆ ಶಾರ್ಟ್ ತೆಗೆಯೋದಕ್ಕೆ ಆಗ್ತಾನೆ ಇಲ್ಲ, ಶಾರ್ಟ್ ತೆಗೆಯೋದಕ್ಕೆ ಆಗ್ತಿಲ್ಲ. ಸೊ ಆದರೂ ಆ ಶಾರ್ಟ್ ಹಂಗೆ ಬರಬೇಕು ಅಂತ ನಾನು ತೆಗೆದು ಮಾಡಿದ್ದು ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಸೀನು. ಸೊ ತುಂಬ ಚೆನ್ನಾಗಿದೆ, ಅದಕ್ಕೆ ನಾನು ಮಾಡಿದ್ದು. ಓಕೆ, ಇದ್ರ ಮಧ್ಯೆ ನನಗೊಂದು ಕ್ಯೂರಿಯಾಸಿಟಿ, ಇವರು ಡೈರೆಕ್ಟ್ರು ಪ್ರೊಡ್ಯೂಸರ್ ಕೊಡ್ಬೇಕಲ್ವಾ ಹೇಳಿ ಕೇಳಿ. ಈಗ ನಿಮಗೆ ಈ ಯೂಟ್ಯೂಬಲ್ಲೆಲ್ಲ ಬರುತ್ತಲ್ಲ, ಅಷ್ಟೇ ಸಂಭಾವನೆ ಇದ್ರಲ್ಲಿ ಕೊಟ್ಟವ್ರ ನಿಮಗೆ? ಯಾಕಂದ್ರೆ ಸೊಳ್ಳೆ ಗಿಳ್ಳೆ ಅದು ಇದು ಎಲ್ಲ ಎಕ್ಸ್ಟ್ರಾ ಕಚ್ಸವ್ರೆ, ಅದಕ್ಕೆ ಒಂಚೂರು ಎಕ್ಸ್ಟ್ರಾ ಪೇಮೆಂಟ್ ಏನಾರು ಕೊಟ್ಟವ್ರ? ಏನು ಯೂಟ್ಯೂಬಲ್ಲಿ ಬರೋದಕ್ಕಿಂತ ಜಾಸ್ತಿ ಬಂದೈತಾ? ಇನ್ನು ಅಷ್ಟಿಲ್ದಲ್ಲಿ ವರುಣ್ ಒಪ್ಕೊಳ್ಳಲ್ಲ, ಹೇಳಿ ಕೇಳಿ ಡಿಮ್ಯಾಂಡಿಂಗ್ ಆ್ಯಕ್ಟ್ರು, ಸೆನ್ಸೇಷನಲ್ ಸ್ಟಾರು, ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಸ್ಟಾರ್ ಅವರು ಅಲ್ವಾ? ನಾನು ಡಿಮ್ಯಾಂಡ್ ಏನು ಮಾಡಿಲ್ಲ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕೊಡಿ ಅನ್ಕೊಂಡೆ ಮಾಡಿದ್ದೆ. ಹೌದಾ? ಆ್ಯಕ್ಚುಲ್ ಆಗಿ ಒಂದು ಏನು ಮಾತಾಡಿಕೊಂಡು ಒಂದು ಡೀಸೆಂಟ್ ಅಮೌಂಟ್ ಅವರು ಹೇಳಿದ್ರು, ಒಂದು ಡೀಸೆಂಟ್ ಅಮೌಂಟ್ಗೆ ನಾವು ಫೈನಲೈಸ್ ಮಾಡ್ಕೊಂಡು ಎಲ್ಲ ಚೆನ್ನಾಗಾಯ್ತು. ಯೂಟ್ಯೂಬ್ ಅಲ್ಲಿ ಬರೋದಕ್ಕಿಂತ ಜಾಸ್ತಿ ಕೊಟ್ರ ಇಲ್ವಾ ನೀವು? ಹಂಗೆ ಕಂಪೇರ್ ಮಾಡೋದಕ್ಕಾಗಲ್ಲ. ಸಿ ಯೂಟ್ಯೂಬ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಫಿಲಮ್ ನಿಮಗೆ ಎಷ್ಟು ಅದೆಲ್ಲ ಕೇಳಕ್ಕೆ ಯಾಕೆ ಹಂಗೆ ನಮ್ದು ಹೇಳಕ್ಕಾಗಲ್ಲ. ನಿಮ್ಮೆ ಜನಕ್ಕೆ ಕೇಳಬಾರ್ದು ಅಂತ ಹೇಳ್ತಾರೆ, ಹಂಗೆ ನಮ್ದು ಪೇಮೆಂಟ್ ಕೇಳಬಾರ್ದು. ಅಲ್ಲ, ನನಗೆ ಈಗ ಏನ್ ಗೊತ್ತಾ, ಎಲ್ಲಾ ಕಡೆ ಹುಡುಗಿರು ಯಾಕೆ ನಿಮ್ಮ ಏಜ್ ಹೇಳಲ್ಲ? ಅಲ್ಲ, ಅದು ಹೇಳ್ಬಾರ್ದು, ಹಂಗೆ ನೀವು ಕೇಳಬಾರ್ದು. ನಮ್ದೇನು ಹಂಗೇನೆ, ನಮ್ದು ಅಮೌಂಟ್ ಹೇಳ್ಬಿಟ್ರೆ ನಿಮ್ ಥ್ರಿಲ್ ಹೊರಟೋಗ್ಬಿಡುತ್ತಮ್ಮ, ಅದಕ್ಕೆ ಹೇಳ್ಬಾರ್ದು. ಅಂತ ಕೇಳಿದಿರಾ? ಅದು ಗೊತ್ತು, ಗಾದೆ ಇದೆ. ಹೌದು ಹೌದು ಹೌದು. ನಾವು ಹುಡುಗರು ಯೂಶುವಲ್ ಹೇಳಲ್ಲ ಏನಾಯ್ತು. ಫಾರ್ ಎಕ್ಸಾಂಪಲ್ ನನಗೆ ಇನ್ಕಮ್ ಕೂಡ ನಾವು ಹೇಳಲ್ಲ. ಹೆಣ್ಮಕ್ಳನ್ನ ವಯಸ್ಸು ಕೇಳಬಾರ್ದು, ಗಂಡ್ ಮಕ್ಕಳನ್ನ ದುಡಿಮೆ ಕೇಳಬಾರ್ದು. ಏನೋ ಬಿಡಿ, ವರುಣ್ ಅವರು ಫುಲ್ ಪೇಮೆಂಟ್ ತಗೊಂತವ್ರೆ ಅಂತ ನಮಗೆ ಗೊತ್ತು. ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ಅವಕಾಶಗಳು ಅವ್ರ ಕೈಯಲ್ಲಿದೆ. ಹಾಂ, ನಾವು ತಿನ್ನೋದು 3 ಹೊತ್ತು ಊಟ ಅಷ್ಟು ತೊಗೊಂತೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಎಕ್ಸ್ಟ್ರಾ ನಂಗೆ ಬೇಕು ಕೊಟ್ಬಿಡು, ದೇವ್ರು ಕೊಪ್ಪಡಪ್ಪ, ಎಕ್ಸ್ಟ್ರಾ ಕೊಪ್ಪಡಪ್ಪ ಅಂತ ಕೇಳಲ್ಲ. ನಾನು ತಿನ್ನೋದು 3 ಹೊತ್ತು ಊಟ ಅಷ್ಟು ಕೊಡಪ್ಪ ಸಾಕು ಅಂತೀವಿ. ಅಷ್ಟು ಕೊಟ್ಟಿದ್ದಾರೆ, ತೃಪ್ತಿ ಆಯಿತು, ಸಾಕಂದ್ರೆ ಸುಮ್ಮನೆ ಇದ್ದೀನಿ. ಬಟ್ ಒಂದು ತುಂಬ ಖುಷಿಯಾದ ವಿಚಾರ, ಜೊತೆಗೆ ಹೆಮ್ಮೆ ಆದಂಥ ವಿಚಾರ ಅಂತಂದರೆ, ವರುಣ್ ಆಟೋ ಡ್ರೈವರಿಂದ ಹಿಡಿದು ಅಂದರೆ ಅಲ್ಲಿ ಇದ್ದಂಥವ್ರು ಇವತ್ತು ಇಲ್ಲಿಯ ಈ ಹಂತದವರೆಗೂ ಬಂದಿದ್ದೀರಿ. ಅದರಲ್ಲೂ ಅವರೇ ಹೇಳ್ತಾ ಇದ್ರು, ತುಂಬ ಒಳ್ಳೆಯ ವ್ಯಕ್ತಿ. ನಾನು ಅಷ್ಟೇ ಏನೋ ಅಂದ್ಕೊಂಡಿದ್ದೆ ಫೋನಲ್ಲಿ ಬಟ್ ಆನ್ ಟು ಅವ್ರು ಮಾತಾಡಿದಾಗ ತುಂಬ ಕ್ಲೋಸ್ಲಿ ಆಗಿರ್ತೀರ, ತುಂಬ ಫ್ರೆಂಡ್ಲಿ ಆಗಿರೋವಂಥ ವ್ಯಕ್ತಿ. ಸೊ ಪ್ರೌಡ್, ನಿಮ್ಮ ಬಗ್ಗೆ ನನಗೆ ತುಂಬ ಖುಷಿ ಇದೆ ಅದ್ರ ಬಗ್ಗೆ. ಆ್ಯಂಡ್ ಆ ಒಂದು ಜರ್ನಿ ಇಲ್ಲಿವರೆಗೂ ತಂದು ನಿಲ್ಲಿಸಿದೆ, ಏನು ಹೇಳ್ತೀರಿ ಅಂತ? ನಿಮ್ಮ ಫ್ಯಾನ್ಸು ಕೂಡ ಭಾಳ ಖುಷಿ ಪಡ್ತಾರೆ ಈ ವಿಚಾರದಲ್ಲಿ, ಇದ್ರ ಬಗ್ಗೆ. ಅಂದರೆ ನಾನು ಸುಮಾರು ಸಲ ಹೇಳ್ಬಿಟ್ಟಿದ್ದೀನಿ, ನಮ್ಮ ಮತ್ತೆ ಹೇಳಿದ್ರೆ ಅವ್ರಿಗೆ ಬೋರ್ ಆಗ್ಬಿಡುತ್ತೆ, ನಂಗೆ ಗೊತ್ತಿಲ್ಲ. ನಮಗೊಂದ್ಸಲ ಹೇಳಿ, ಈಗ ಹೇಳೋದು 2000 ಹೇಳೋದು ಬೇರೆ ಥರ ಇರುತ್ತೆ. ಅವಾಗ ನನಗೆ ಓದೋಕ್ಕೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ. ಏನು ಓದ್ಬಿಟ್ಟು ಅದೇ ಇಂಜಿನಿಯರ್ ಆಗಬೇಕು, ಅದೇ ಸಾಫ್ಟ್ವೇರಲ್ಲಿ ಕೆಲಸ ಮಾಡಬೇಕು, ಬೇರೆ ಕೈ ಕೆಳಗೆ ಕೆಲಸ ಮಾಡಬೇಕು, ನಂಗೆ ಅದು ಇಂಟ್ರೆಸ್ಟ್ ಇರಲಿಲ್ಲ. ಮತ್ತು ನಂಗೆ ಚಿಕ್ಕ ವಯಸ್ಸಿನ ಒಂದು ಕನಸಿತ್ತು, ಒಂದು ಸಿನಿಮಾ ಮಾಡಬೇಕು, ಒಂದು ತೆರೆಯಲ್ಲಿ ಕಾಣಿಸ್ಕೋಬೇಕು ನಾನು. ಆಗುತ್ತಾ ಇಲ್ವ ಅಂತ ನಾನು ಡೌಟಲ್ಲೇ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಇನ್ನೂ ಟೈಮ್ ತೊಗೊಳುತ್ತೆ ಅಂದ್ಕೊಂಡು ನಂಗೆ ದುಡಿಮೆ ಬೇಕಲ್ಲ. ನಂಗೆ ಕಾಲೇಜ್ ಬೇರೆ ಬಿಟ್ಬಿಟ್ಟೆ, ಸ್ಕೂಲ್ ಹೋದೆ, ಕಾಲೇಜ್ ಬಿಟ್ಬಿಟ್ಟೆ. ಅವಾಗ ದುಡಿಮೆ ಬೇಕಲ್ಲ, ನಂಗೆ ದುಡ್ಡು ಬೇಕಲ್ಲ. ಅವಾಗ ಏನು ಮಾಡಿದೆ, ನಮ್ಮ ಅಪ್ಪ ಆಟೋ ಇದ್ದು, ನಮ್ಮ ಅಪ್ಪನ ಆಟೋ ತೊಗೊಂಡು ನಮ್ಮ ಅಪ್ಪನ ಆಟೋ ಓಡಿಸ್ಕೊಂಡು ಎಷ್ಟು ಬರುತ್ತೋ ಅಷ್ಟು ದುಡ್ಕೊಂಡು ಅದರಲ್ಲಿ ನನ್ನ ಮೇಂಟೈನ್ ಮಾಡ್ಕೊಂಡಿದ್ದೆ. ನಾನು 16-17 ಇಯರ್ಸ್ಲೇ ನನ್ನ ದುಡ್ಕೊಂಡಿದ್ದೆ. ನಂಗೆ ಏನು ಬೇಕು, ನಂಗೆ ಏನು ತೊಗೊಬೇಕು, ನನ್ನ ಅಪ್ಪ ಅಮ್ಮ ಮೇಲೆ ಡಿಪೆಂಡ್ ಆಗೋಗಿಲ್ಲ. ನನಗೇನು ಬೇಕೋ ಅದು ನಾನೇ ದುಡ್ಕೊಂಡು ತಿಂತಿದ್ದೆ, ನಾನೇ ದುಡ್ಕೊಂಡು ಮಾಡ್ತಿದ್ದೆ. ಮತ್ತು ನಮ್ಮ ಅಪ್ಪಂಗೆ ಏನು ಬೇಕೋ ಅದು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಅವ್ರಿಗೂ ಮಾಡ್ತಿದ್ದೆ. ಆಮೇಲೆ ನನಗೆ ಈ ರೀಲ್ಸು ಟಿಕ್ಟಾಕ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾನು ಯಾಕೆ ಮಾಡಬಾರ್ದು ಇದನ್ನು, ನನ್ನ ಹತ್ರ ಏನು ಟ್ಯಾಲೆಂಟ್ ಇದೆ, ನಾನು ಯಾಕೆ ತೋರಿಸ್ಕೊಬಾರ್ದು ಅಂತ ಆ ಪ್ಲ್ಯಾಟ್ಫಾರ್ಮಲ್ಲಿ ನಾನು ತೋರಿಸ್ಕೊಂಡೆ. ನನ್ನ ಟ್ಯಾಲೆಂಟ್ ಏನಿದೆ, ನಾನು ಏನೇ ಮಾಡ್ಬೋದು, ಏನೇ ಮಾಡೋಕ್ಕಾಗುತ್ತೆ. ಸೊ ಅದನ್ನು ತೋರಿಸ್ಕೊಂಡು ಹಂಗೆ ಮಾಡ್ತಾ ಒಂದು ಸೀರಿಯಲ್ ಸಿಕ್ತು, ಒಂದು ಚಿಕ್ಕ ಸ್ಕ್ರೀನಲ್ಲಿ. ನಮ್ಮ ಅಪ್ಪಂಗೆ ಒಂದು ಆಸೆ ಇತ್ತು, ಇವ್ನು ಕಾಣಿಸ್ಕೊಬೇಕು, ಇವ್ನು ಟಿ ವಿಲಿ ಕಾಣಿಸ್ಕೊಬೇಕು ಅಂತ ಒಂದು ಆಸೆ ಇತ್ತು. ಅನ್ಫಾರ್ಚುನೇಟ್ಲಿ ನಮ್ಮ ಅಪ್ಪ ಇರಲಿಲ್ಲ. ನಾನು ಟಿ ವಿಲಿ ಕಾಣಿಸ್ಕೊಂಡಾಗ ನಮ್ಮ ಅಪ್ಪ ಇರಲಿಲ್ಲ. ಎಲ್ಲ ನಿಂತ್ಕೊಂಡು ನೋಡ್ತಾರೆ ಅಂತ ನಂಗೆ ಖುಷಿ ಇದೆ. ಇವಾಗ ಅದು ಸೀರಿಯಲ್ ಮುಗೀತು, ನೆಕ್ಸ್ಟ್ ಇವಾಗ ಸಿನಿಮಾ ಅದು ಇದು ಹಂಗೆ ಹೋಗ್ತಾ ಇರುತ್ತೆ ಮುಂದೆ. ಲೈಫ್ ಯಾವತ್ತೂ ಸ್ಟಾಪ್ ಆಗಬಾರ್ದು, ಹೋಗ್ತಾ ಇರ್ಬೇಕು ಮುಂದೆ. ಚೆನ್ನಾಗಿದ್ದೀನಿ, ಜನಗಳು ನಂಗೆ ಅಷ್ಟೇ ಸಪೋರ್ಟ್ ಕೊಟ್ಟಿದ್ದಾರೆ.
ಏನೇ ಆಗಿದ್ರು, ಏನೇ ನಂಗೆ ತೊಂದರೆಗಳಾಗಿರ್ಲು, ಏನೇ ಪ್ರಾಬ್ಲಮ್ಗಳಾಗಿದ್ರು ಅದೆಲ್ಲ ಫೇಸ್ ಮಾಡಿಕೊಂಡು ಇವತ್ತು ನಾನು ಇಲ್ಲಿದ್ದೀನಿ. ನಿಮ್ಮ ಸೆಲೆಬ್ರಿಟಿ ಆಗಿದ್ದೀರಿ. ಸೆಲೆಬ್ರಿಟಿ ಆದಮೇಲೆ ಜೀವನ ಬದಲಾಗಿದೆನಾ ತುಂಬ? ಯಾಕಂದರೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ ಜನಗಳಿಗೆ, ಜೊತೆಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಸೊ ಯಾವ ರೀತಿಯಾಗಿ ಬದಲಾಗಿದೆ ಸೆಲೆಬ್ರಿಟಿ ಆದಮೇಲೆ? ವರುಣ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿದ್ದು ಒಂಥರ ಇತ್ತು, ಈಗ ಇದರಲ್ಲಿ ಮತ್ತೆ ಈಗ ಒಂದು ಸೆಲೆಬ್ರಿಟಿ ಆದರು, ಈಗ ಒಂದಷ್ಟು ಸಿನಿಮಾಗಳು ಮಾಡ್ತಾ ಇದ್ದೀರಾ, ಸೀರಿಯಲ್ಗಳು ಮಾಡಿದ್ದೀರಾ, ಆಲ್ಮೋಸ್ಟ್ ಎಲ್ರಿಗೂ ಪರಿಚಯ ಇದ್ದೀರಾ. ಈಗ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋ ಅಂಥವ್ರಿಗಷ್ಟೇ ಅಲ್ವಾ, ಈಗ ಮನೆ ಮನೆಗೂ ತಲುಪಿದ್ದೀರಿ ವರುಣ್ ಅನ್ನೋರು. ಸೊ ಜವಾಬ್ದಾರಿ ಎಷ್ಟಾಗಿದೆ ಇದ್ರ ಬಗ್ಗೆ ಹೇಳೋದು? ನಾನು ಮುಂಚೆ ಹೆಂಗಿದ್ನೋ ಇವಾಗಲೂ ಹಂಗೆ ಇದ್ದೀನಿ. ನಾನು ಇವಾಗ ಸೆಲೆಬ್ರಿಟಿ ಅಂತ ನಂಗೆ ಫೀಲ್ ಅಲ್ಲ. ನಾನು ಯಾವತ್ತೂ ಓಡಾಡಿಲ್ಲ ರೋಡಲ್ಲಿ. ನಾನು ಇವತ್ತು ನಾನು ನೆಟ್ಕೊಂಡು ಓಡಾಡ್ತೀನಿ, ಬೈಕಲ್ಲಿ ಓಡಾಡ್ತೀನಿ. ಆ ಫೀಲಲ್ಲಿ ನಾನು ಯಾವತ್ತೂ ಇಲ್ಲ. ನಂಗೆ ಇನ್ನೂ ಆ ಥರ ಫೀಲ್ ನನಗಿನ್ನೂ ಸಿಕ್ಕಿಲ್ಲ. ಜನಗಳು ಪ್ರೀತಿ ಕೊಟ್ಟು ಮಾತಾಡ್ತಾರೆ ರೋಡಲ್ಲಿ, ಖುಷಿ ಆಗುತ್ತೆ ಅವೆಲ್ಲ ನೋಡಿದ್ರೆ. ನಾನು ಮುಂಚೆ ಬೇರೆ ಹೀರೋಗಳ್ನ, ಬೇರೆ ಸಿನಿಮಾ ಆ್ಯಕ್ಟ್ರುಗಳ್ನ ನೋಡ್ಕೊಂಡು ನಾನು ಬೆಳೆದಿದ್ದು. ಅವರು ತೊಗೊಂಡು ನಾನು ಸೆಲ್ಫಿ ತೊಗೊಂಡಿದ್ದೀನಿ. ಆ ಟೈಮ್ಗಳು ಇದೆ. ಇವಾಗ ನನ್ನ ಜೊತೆ ಬಂದು ಸೆಲ್ಫಿ ತೊಗೊತಾರೆ, ನನ್ನ ಜೊತೆ ಬಂದು ಮಾತಾಡ್ಸ್ತಿದ್ದಾರೆ. ಅಂಕಲ್, ಅಜ್ಜಿಗಳಾಗಿರ್ಬೋದು, ಆಂಟಿಗಳಾಗಿರ್ಬೋದು, ತುಂಬ ಪ್ರೀತಿ ಕೊಟ್ಟು ನನ್ನ ಹತ್ರ ಬಂದು ಮಾತಾಡ್ಸ್ತಾರಲ್ಲ, ಅದಕ್ಕೆ ನಾನು ಖುಷಿ ಪಡ್ತೀನಿ. ಸೆಲೆಬ್ರಿಟಿ ಫೀಲಲ್ಲ ಏನಿಲ್ಲ, ನಾರ್ಮಲ್ಲ ಮನುಷ್ಯ. ವರುಣ್ ಹೆಂಗಿದ್ದಾನೆ, ವರುಣ್ ಹಂಗೆ ಇದ್ದಾನೆ, ಚೇಂಜ್ ಆಗೋಕ್ಕಂತ ಹೋಗಲ್ಲ ವರುಣ್. ಸ್ವೀಟ್ ವರುಣ್, ಸೋ ಸ್ವೀಟ್. ಅದೇ ರೀತಿಯಾಗಿರಿ, ಇನ್ನೂ ಪ್ರೀತಿ ಜಾಸ್ತಿ ಗಳಿಸ್ತೀರ ಅವಾಗ. ಎಸ್, ಇವ್ರ ಬಗ್ಗೆ ಮಾತಾಡ್ಸ್ಬೇಕು. ಇವ್ರು ಆಮೇಲೆ ಬೈಕೊಂಡ್ರೆ ಕಷ್ಟ. ಏನು ಮೇಡಮ್ ವರುಣ್ ಬಂದವ್ರೆ ಅಂತ ನೀವು ವರುಣ್ನೇ ನೋಡ್ತಾ ಇದ್ದೀರಾ, ವರುಣ್ನೇ ಮಾತಾಡಿಸ್ತಾ ಇದ್ದೀರಾ, ಏನು ಮೇಡಮ್ ನಮ್ಮ ಕಡೆ ತಿರುಗ್ತೀರಾ ಇಲ್ವಾ ಅಂತ ಮನಸ್ಸಲ್ಲಿ ಅನ್ಕೊಂಡಿರ್ತಾರೆ. ಇರಲಿ, ಪರವಾಗಿಲ್ಲ. ನಾನು ಅದಕ್ಕೆ ಇನ್ನೂ ಪ್ರಶ್ನೆಗಳು ಜಾಸ್ತಿ ಇದೆ, ಬಟ್ ಆದರೂ ಏನು ಮಾಡೋದು, ನಿಮ್ಮನ್ನೆಲ್ಲ ಮಾತಾಡಿಸ್ಬೇಕು. ಸರಿ, ಹೇಳಿ, ನಿಮ್ಮ ಪಾತ್ರ ಸಿನಿಮಾದಲ್ಲಿ ಆಯ್ಕೆ ಆಗಿದ್ದು ಹೇಗೆ? ಕತೆ ಕೇಳಿದಾಗ ಏನು ಅನಿಸ್ತು ಹೇಳಿ. ನಿಮ್ಗೆ ಇದು ಎಷ್ಟನೇ ಪ್ರಾಜೆಕ್ಟ್? ಇದು ನನ್ನ ಫಸ್ಟ್ ಪ್ರಾಜೆಕ್ಟ್. ಸ್ಟೋರಿ ನಂಗೆ ಗೊತ್ತಿಲ್ಲ, ನಮ್ಮ ಡೈರೆಕ್ಟರ್ನ ಕೇಳ್ಬೇಕು ಏನಕ್ಕೆ ನನ್ನನ್ನು ಚೂಸ್ ಮಾಡಿದ್ರು ಅಂತ. ಆ ಥರ ಏನಿಲ್ಲ. ಏನಕ್ಕೆ ನನ್ನನ್ನು ಚೂಸ್ ಮಾಡಿದ್ರು ಅಂತ ಅವ್ರನ್ನೇ ಕೇಳಬೇಕು. ಯಾಕೆ ಚೂಸ್ ಮಾಡಿದ್ರಿ ಇವ್ರನ್ನ? ಅಲ್ಲ, ಒಂದು ಕ್ಯಾರೆಕ್ಟರ್ಗೆ ತುಂಬಾ ಆಪ್ಟ್ ಆಗಿ ಸೂಟ್ ಆದವಳು. ವರ್ಕ್ಶಾಪ್ ಸ್ಟಾರ್ಟಿಂಗ್ ಪ್ಲಾನ್ಗಳು ಬೇರೆ ಬೇರೆಲ್ಲ ಆಪ್ಷನ್ ಇಟ್ಕೊಂಡಿದ್ವಿ. ಸೊ ನಾನು ಒಂದ್ಸಲಿ ವರ್ಕ್ಶಾಪ್ ಎಲ್ಲ ಮಾಡ್ಬೇಕಾದ್ರೆ ಅವಳು ಮಾಡ್ತಿದ್ದ ಆಕ್ಟಿಂಗ್ ಒಂಥರ, ನೀವು ನೋಡ್ತೀರಾ ಅವಳ ಆಕ್ಟಿಂಗ್ ಏನು ಅನ್ನೋದು, ಅವಳ ಕೆಪಾಸಿಟಿ ಏನು ಅನ್ನೋದನ್ನ. ಸೊ ಅದನ್ನ ನೋಡ್ತಾ ಇದ್ದಂಗೆ ನನಗೆ ಗೊತ್ತಾಯ್ತಿಲ್ಲ, ಶಿಲ್ ಬಿ ದ ಪರ್ಫೆಕ್ಟ್ ಮ್ಯಾಚ್ ಫಾರ್ ವಾಟ್ ಐ ಆಮ್ ಥಿಂಕಿಂಗ್ ಅಂತ. ಸೊ ಅದಕ್ಕೆ ಸೆಕೆಂಡ್ ಆಪ್ಷನ್ ಫೈನಲ್ ನೀನೇ. ಓಕೆ, ಇದರಲ್ಲಿ ಧನುಷ್ ಗೌಡ ಅವ್ರ ಜೊತೆ ಕೆಲಸ ಮಾಡಿದ್ದು ಯಾವ ರೀತಿಯಾಗಿತ್ತು? ವರುಣ್ ಅವ್ರು ಇದ್ರು ಒಂದ್ ಕಡೆ, ಸೊ ಯಾವ ರೀತಿ? ವರುಣ್ ಅವ್ರನ್ನ ಫಸ್ಟ್ ಟೈಮ್ ನೋಡಿದ್ದು. ಸೊ ಕೀರ್ತಿ ಅವ್ರನ್ನ ಇದಕ್ಕಿಂತ ಮುಂಚೆ 2 times ಮಾತಾಡಿದ್ದು. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದ್ದೀನಿ. ಸೊ ಫಾರ್ ದ ಫಸ್ಟ್ ಟೈಮ್ ಲೈವ್ ಆಗಿ ಅವ್ರ ಜೊತೆ ಆ್ಯಕ್ಟ್ ಮಾಡಿ ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು ಚೆನ್ನಾಗಿತ್ತು. ಅವ್ರ ಜೊತೆನೂ ಲೈಕ್ ಫ್ರೆಂಡ್ಲಿ ಆಗಿದ್ರು, ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ಕೊಂಡು. ಲೈಕ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮೇ ಬಿ ಇಷ್ಟು ಫ್ರೆಂಡ್ಲಿ ಆಗಿರ್ತಾರೆ, ಎಲ್ಲಾನು ರೇಗಿಸ್ಕೊಂಡು. ಇಲ್ಲ ಅವರು ಎಲ್ಲರ ಜೊತೆನೂ ನಮಗಿಂತ ಜಾಸ್ತಿ ಅವರು ನಮ್ಮ ಲೈಕ್ ಒಬ್ರು ಇನ್ನೊಬ್ರು ಇದ್ದಾರೆ ಲೇಖಿಶ್ ಅಂತ, ಅವ್ರ ಜೊತೆನೇ ಜಾಸ್ತಿ ಇರ್ತಾರೆ, ನಮ್ಗಿಂತ ಜಾಸ್ತಿ ಅವ್ರ ಜೊತೆ ಇರ್ತಾರೆ ಅವರು. ಸೊ ತುಂಬಾ ಫ್ರೆಂಡ್ಲಿ ಆಗಿದ್ರು. ಅಂಡ್ ನಮ್ಮ ಡೈರೆಕ್ಟರ್ ಬಂದ್ಬಿಟ್ಟು ನನಗೆ 8-9 years ಇಂದ ಫ್ರೆಂಡ್ ಆಗಿರೋದ್ರಿಂದ ಒಂದು ಕಂಫರ್ಟ್ ಝೋನ್ ಇತ್ತು, ಏನು ಇಶ್ಯೂಸ್ ಇರಲಿಲ್ಲ. ಲೈಕ್ ಅವ್ರ ವರ್ಕ್ಶಾಪ್ ಕೂಡ ತುಂಬಾ ಪರ್ಟಿಕ್ಯುಲರ್ ಆಗಿ ಹಿಂಗೆ ಬೇಕು ಅಂದ್ಬಿಟ್ಟು 3-4 days ವರ್ಕ್ಶಾಪ್ ಮಾಡಿಸಿದ್ರು, ಇದೇ ರೀತಿ ಬರಬೇಕು ಅಂತ. ಸೊ ಏನು ಕಷ್ಟ ಆಗಲಿಲ್ಲ ನನಗೆ ಆನ್ ಸೆಟ್ ಮಾಡಬೇಕಾದ್ರೆ. ತುಂಬ ಚೆನ್ನಾಗಿ ಬಂದಿದೆ ಮೂವಿ, ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ ಅಷ್ಟೇ ಕೇಳೋದು. ಓಕೆ, ತುಂಬಾ ಹೆಂಗಾಗಿ ಇದರಲ್ಲಿ ಡೈರೆಕ್ಷನ್ ಸ್ಟಾರ್ಟ್ ಮಾಡಿದ್ರು? ಅವಾಗ ಏನಾದರೂ ಅನಿಸ್ತಾ ತುಂಬಾ ಹೆಂಗಾಗಿ ಮಾಡ್ತಿದಾರಪ್ಪ, ಇವ್ರಿಗೇನು ಅಷ್ಟು ಅನುಭವ ಇಲ್ಲ, ಎಷ್ಟೊಂದು ಆ್ಯಕ್ಚುಲಿ ನೀವು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಲೈಕ್ ಡೈರೆಕ್ಟರ್, ಎಕ್ಸ್ಪೀರಿಯನ್ಸ್ ಇರೋ ಡೈರೆಕ್ಟರ್ ಹೇಗೆ ಥಿಂಕ್ ಮಾಡ್ತಾರೆ ಅದೇ ಥರ ಅಷ್ಟು ಲೈಕ್ ಗೊತ್ತಿಲ್ಲ ಹೇಗೆ ಆಡಿಯನ್ಸ್ ಹೇಗೆ ತೊಗೊಳ್ತಾರೆ ಅಂತ. ಬಟ್ ಆದರೆ ನಮ್ಮ ಪ್ರಕಾರ ತುಂಬ ಚೆನ್ನಾಗಿದೆ ಸ್ಟೋರಿ. ಅಂದರೆ ನಾರ್ಮಲಾಗಿ ಇವಾಗ ನೀವು ನೋಡಿದಂಗೆ ಶಾರ್ಟ್ ಮೂವೀಸ್ ಅಂದರೆ ಬರೀ ಒಂದು ಕಾಮಿಡಿ ಈ ರೀತಿಯಲ್ಲೇ ಹೋಗುತ್ತೆ, ಇಲ್ಲಾಂದರೆ ಲವ್ ಸ್ಟೋರಿ ಬರೀ ಇದರಲ್ಲೇ ಹೋಗುತ್ತೆ. ಸೊ ಏನೋ ಒಂದು ಹೊಸ ಕಾನ್ಸೆಪ್ಟ್ ಜೊತೆ ಬಂದಿದ್ದಾರೆ. ಮೋರೋವರ್ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ, ಮೇ ಬಿ ಆಡಿಯನ್ಸಿಗೂ ತುಂಬ ಬೇಗ ಇಷ್ಟ ಆಗುತ್ತೆ, ಅದೇ ಹೋಪ್ ಮೇಲೆ ಮಾಡಿರೋದು. ಸೊ ಮೂವಿ ನೋಡಬೇಕು ಎಲ್ಲ. ಎಲ್ಲ ಸರ್ನ ನೋಡ್ತಿರಲ್ಲ ನೀವು ಆಕ್ಟ್ ಮಾಡಿದಿರೋ ಇಲ್ವಾ ಇದರಲ್ಲಿ? ಆಕ್ಟ್ ಮಾಡೋದನ್ನು ಸರ್ ಕೇಳಿ ಇಲ್ಲ ಮಾಡಿದ್ದೀನಿ. ಹೇಳಿ ನಿಮ್ಮ ಹೆಸರು, ನಿಮ್ಮ ಪಾತ್ರದ ಹೆಸರು. ಅದರಲ್ಲಿ ನೀವು ವರುಣ್ಗೆ ಸೆಕೆಂಡ್ ಹೀರೋಯಿನ ಫಸ್ಟ್ ಹೀರೋಯಿನ? ಅದು ನೀವು ನೋಡ್ಬೇಕಾಗುತ್ತೆ ಮೂವಿನ. ಸಿನಿಮಾದ ಬಗ್ಗೆ ಮಾತಾಡಿ ಅಂತೀರಾ? ಈ ಸಿನಿಮಾದ ಬಗ್ಗೆ ಏನ್ ಕೇಳಿದ್ರು ಅದು ಡೈರೆಕ್ಟರ್ ಸರ್ ಅಂದ್ರೆ ಹೆಂಗೆ?
ಅಲ್ವಾ? ಏನ್ ಮಾಡೋದು ಅಲ್ಲಿರೋ ಕ್ಯಾರೆಕ್ಟರ್ಗಳು ಎಲ್ಲ ಒನ್ ಟು ಒನ್ ಇಂಟರ್ಲಿಂಕ್ಡ್. ಅದು ಒಂದು ವಿಷಯ ಬಿಟ್ಕೊಟ್ಬಿಟ್ರೆ ಇನ್ ಮಿಕ್ಕಿದ್ದು ಕತೆ ನೀವೇ ಜಡ್ಜ್ ಮಾಡ್ಬಿಟ್ರಿ. ಯಾಕಂದ್ರೆ ನೀವು ಫಸ್ಟ್ ಟೈಮ್ ನೋಡ್ಬೇಕಾದ್ರೆ ನಿಮ್ಗೆ ಡೌಟ್ ಬರುತ್ತೆ ಹೀರೋಯಿನ್ ಇವರಾ ಅವರಾ ಇಲ್ಲಾಂದ್ರೆ ಯಾರು ಯಾವ ಲೀಡ್ ತಗೊಂಡಿದ್ದಾರೆ, ಫಸ್ಟ್ ಹೀರೋಯಿನ್ ಸೆಕೆಂಡ್ ಹೀರೋಯಿನ್ ಅಂತ ಇಲ್ಲ. ಯಾಕಂದ್ರೆ ಇದು ಒಂದು ಪಾಸ್ಟ್ ಹೋಗುತ್ತೆ, ಒಂದು ಪ್ರೆಸೆಂಟ್ ಬರುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ಫಸ್ಟ್ ಸೆಕೆಂಡ್ ಅಂತ ಯಾವುದು ಬರೋದಿಲ್ಲ. ಆದ್ರೆ ಒಟ್ಟಿನಲ್ಲಿ ಎಲ್ಲರೂ ಒಂದೊಳ್ಳೆ ಲೀಡ್ ತಗೊಂಡೇ ಮಾಡಿರೋ ಪಾತ್ರ. ಓಕೆ, ದೆವ್ವದ ಸಿನಿಮಾ ಮಾಡಬೇಕಾದ್ರೆ ಏನಾದ್ರು ದೆವ್ವ ಗಿವ್ವ ಏನಾದ್ರು ಕಾಣಿಸ್ತಾ? ಇಲ್ಲ ದೆವ್ವ ಕಾಣಿಸಿಲ್ಲ, ದೆವ್ವ ತರ ಬರೋ ಮಾಡ್ಸಿದೀವಿ, ಆದ್ರೆ ಯಾರು ಎದುರ್ಕೊಂಡಿಲ್ಲ, ಒಂದಿಬ್ರು ಬಿಟ್ಟು. ಇಲ್ಲ, ನನಗೆ ಇವರು ಎದುರಿಸಿದ್ರು ಫಸ್ಟ್ ನಾನು ಹೋಗಿದ ತಕ್ಷಣ. ಹೌದು. ಓ, ಆಮೇಲೆ ಯಾರು ಸೇವ್ ಮಾಡಿದ್ರು? ಇಲ್ಲ, ಏನಂತ ಎದುರಿಸಿದ್ರು ಅಂದ್ರೆ ಇಲ್ಲಿ ಅಂದ್ರೆ ನಾವು ಶೂಟ್ ಮಾಡಿದ್ ಮನೆ ಬಗ್ಗೆ ಅದು ಇದು ಅಂತ ಹೇಳ್ಬಿಟ್ಟು ಎದುರಿಸಿದ್ರು. ನಾನು ಹತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ, ನಾನು ಮಾಡಲ್ಲ. ಡೌನ್ ಆಗಿತ್ತು, ಒಂದ್ 4 ಜನ ಸತ್ತೋಗ್ಬಿಟ್ರು ನೇಣು ಹಾಕೊಂಡು ಅಂದ್ಬಿಟ್ಟು ಎದುರಿಸಿದ್ರಿ. ಸೊ ಆ ಫೀಲ್ಡ್ ಅಲ್ಲಿ ಎದುರ್ಕೊಂಡು ಶೂಟಿಂಗ್ ಮಾಡಿದಾರೆ ಪಾಪ ಅವರು. ಎದ್ರುಕೊಂಡೆ ಶೂಟ್ ಮಾಡಿ ಎದ್ರುಕೊಂಡು ಹತ್ಕೊಂಡು ಕೂತ್ಕೊಂಡಿದ್ದೆ ನಾನು. ಡೈರೆಕ್ಟರ್ ನೋಡು ಅಷ್ಟು ಎದ್ರಿಲ್ಲ ಅನ್ಸುತ್ತೆ. ಡೈರೆಕ್ಟರ್ ಎದುರತ್ರ ಎಲ್ಲ ಎಷ್ಟು ಸ್ವೀಟ್ ಆಗಿದ್ದಾರೆ ನಮ್ಮ ಡೈರೆಕ್ಟರು. ಧನುಷ್ ಗೌಡ ಅವರು ಸ್ವೀಟ್ ಆಗಿ ಅಲ್ಲ ಇಲ್ಲ, ಒನ್ ಟೈಮು ಕೂಡ ಅವ್ರು ಎಲ್ಲೂ ನಮ್ಮನ್ನು ಬೈಲಿಲ್ಲ. ಬೈದಿಲ್ವಾ? ಇಲ್ಲ, ತುಂಬಾ ಪೇಷನ್ಸ್ ಇಂದಾಗಿನೇ ಎಲ್ಲರಿಗೂ ಹೇಳ್ಕೊಟ್ಟೆ. ಅಂದ್ರೆ ಮುಂಚೆನೆ ವರ್ಕ್ಶಾಪ್ ಮಾಡಿದ್ರೋದ್ರಿಂದ ಅಲ್ಲೇನು ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ. ಪಾತ್ರದ ಬಗ್ಗೆ ಹೇಳಿದ್ರೆ ಬೈತಾರ ಅವರು. ನೀವು ನೋಡಿಲ್ಲ ಅಷ್ಟೇ. ಸ್ವೀಟ್ ಇನ್ನೊಂದ್ ಪಾರ್ಟ್ ನೋಡಿ, ನೀವ್ ಹೇಳಿ ಇನ್ನೊಂದ್ ಪಾರ್ಟ್ ನೋಡೋಣ ಅವ್ರದ್ದು. ಅವ್ರೆಷ್ಟು ಯಾಕೆಂದ್ರೆ ಆ ಮೂವಿಯಲ್ಲಿ ನಾನು ಮಾಡಿದ್ದೀನಲ್ವಾ, ಸೊ ನಾನು ಥಿಂಕ್ ಮಾಡ್ಬೇಕು ನಮ್ಮ ಮೂವಿ ಚೆನ್ನಾಗಿ ನೋಡಿ ಎಲ್ಲರೂ ಇಷ್ಟಪಟ್ಟು ಅಂತ. ಟ್ರೈನ್ ಅಪ್ ಮಾಡಿದಿರೋದು ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಈಗ ಸಸ್ಪೆನ್ಸ್ ಥ್ರಿಲ್ಲರ್ ಅನ್ನುವಂತಹ ಸಿನಿಮಾ ಈಗ ಬಹಳ ಈಗ ಲವ್ ಸ್ಟೋರೀಸ್ ಬೇರೆ ತರ ಇರುತ್ತೆ. ಇದರಲ್ಲಿ ಯಾವ ಅಂಶಗಳು ಒಳಗೊಂಡಂತಹ ಸಸ್ಪೆನ್ಸ್ ಇದು? ನಾನು ಅದನ್ನ ನೀವು ಇದರಲ್ಲಿ ಎಲ್ಲಾ ತರ ಅಂಶಗಳನ್ನೂ ನೋಡ್ಬೋದು. ನೀವು ಲವ್ ನೋಡ್ಬೋದು, ಹಾರರ್ ನೋಡ್ಬೋದು, ಸಸ್ಪೆನ್ಸ್ ನೋಡ್ಬೋದು, ಥ್ರಿಲ್ಲರ್ ನೋಡ್ಬೋದು, ಎಲ್ಲಾ ರೀತಿನೂ ಇದೆ ನಿಮಗೆ ಇದ್ರಲ್ಲಿ. ಎಲ್ಲ ಲೈಕ್ ಆಲ್ ಇನ್ ಒನ್ ತರ ಇದು. ಮಿಕ್ಸ್ಡ್ ಅಪ್ ಕ್ಯಾರೆಕ್ಟರ್ಸ್ ಮತ್ತೆ ಮಿಕ್ಸ್ಡ್ ಅಪ್ ಇಮೋಷನ್ಸ್ ಸಿಗುತ್ತೆ. ಆಕ್ಷನ್ ಕೂಡ ನೋಡ್ಬೋದು ನೀವು. ಹೌದಾ? ಚೆನ್ನಾಗಿ ಫೈಟ್ ಮಾಡಿದ್ದಾರೆ ಹಂಗಂದ್ರೆ. ಯಾರ ಜೊತೆ ಫೈಟ್ ಮಾಡಿದ್ದೀರಾ ಅವ್ರನ್ನ? ಆಕ್ಚುಲಿ ನಾವ್ ಇಷ್ಟು ಯೋಚನೆ ಮಾಡ್ತಿದೀವಿ ಅಂದ್ರೆ ಒಂದೊಂದು ಹೇಳೋದಕ್ಕೆ ನೀವು ಮೂವಿ ನೋಡ್ಲೇಬೇಕು ಅಂತ ಅರ್ಥ. ಯಾಕಂದ್ರೆ ಹೇಳೋಕ್ ಆಗದೆ ಇರೋಷ್ಟು ಥ್ರಿಲ್ಲಿಂಗ್ ಇದೆ ಅದ್ರಲ್ಲಿ. ನಾವ್ ಹೇಳ್ಬಿಟ್ರೆ ನಾರ್ಮಲ್ ಆಗಿ ಆಕ್ಷನ್ ಅಂದ್ರೆ ನಿಮ್ ಪ್ರಕಾರ ಒಂದು ವಿಲನ್ ಮತ್ತೆ ಹೀರೋ ಈ ರೀತಿ ಇರುತ್ತೆ. ಸೊ ಇದ್ರಲ್ಲಿ ಒಂಥರ ಡಿಫ್ರೆಂಟ್ ಆಗಿದೆ ಆಕ್ಷನ್ ಅನ್ನೋದು. ತುಂಬಾ ಆಕ್ಷನ್ ಮಾಡೋರೆ. ವಿಲನ್ ಹೀರೋ ಜೊತೆ ನಡೆಯಲ್ಲ, ಇಲ್ಲಿ ಬೇರೆ ತರನೇ ನಡೆಯುತ್ತೆ ಆಕ್ಷನ್. ನಡೆಯಲ್ಲ, ವಿಲನ್ ಜೊತೆ ನಡೆಯಲ್ಲ, ವಿಲನ್ ಮತ್ತೆ ಹೀರೋ ಮಧ್ಯೆ ನಡೆಯಲ್ಲ, ವಿಲನ್ ಮತ್ತೆ ಹೀರೋ ಮಧ್ಯೆ ಫೈಟ್ ನಡೆಯಲ್ಲ. ಇಲ್ಲ, ಬೇರೆಯವ್ರ ಜೊತೆ ನಡೆಯುತ್ತೆ. ನಡೆಯುತ್ತೆ. ಮಾಡಿ ಏನೇನ್ ಸಾಧ್ಯನೇ ನೀವು ಒಂದಷ್ಟು ಇದನ್ನ ಹಾಕೊಳ್ಳಿ. ನೋಡಿ ಎಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಇದ್ದಾರೆ ನೋಡಿ. 401 ಕೇಸ್ ನಂಬರ್ 401. ಓಕೆ, ನೀವು ಈಗ ಹೇಳಿ. ನಿಮ್ಮ ಪಾಪ ಇವ್ರನ್ನ ಮಾತಾಡ್ಸ್ಬೇಡ, ಆಮೇಲೆ ಅಲ್ಲಿಗೆ ಹೋಗೋಣ. ಎಸ್, ನಿಮ್ಮ ಹೆಸರು, ನಿಮ್ಮ ಸಿನಿಮಾದ ಪಾತ್ರದ? ನನ್ನ ಹೆಸರು ವಿಜಯ್ ಅಂತ. ನನಗೆ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನಮ್ಮ ಧನುಷ್ ಬ್ರೋ ಅವರು. ಪಾತ್ರದ ಹೆಸರು ಬಂದ್ಬಿಟ್ಟೆ ಅವ್ರು ಕೇಳೋರು ಸ್ಟಾರ್ಟಿಂಗ್ ಪಾತ್ರದ ಹೆಸರು ಅಂತ. ಸೊ ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಕೇಳಿದ್ರು. ಓಕೆ, ಇಲ್ಲ ನಾನು ಕೇಳಿದ್ದೀನಿ, ಪರವಾಗಿಲ್ಲ ಹೇಳಿ. ನಿಮ್ಮ ಪಾತ್ರದ ಬಗ್ಗೆ ಒರಿಜಿನಲ್ ಹೆಸರು ಇರ್ಬೇಕಾ? ಒರಿಜಿನಲ್ ಹೆಸರು ಹೇಳಿ. ನಿಮ್ಮ ಪಾತ್ರದಲ್ಲಿ ಹೇಳಿ, ಏನ್ ಮಾಡ್ಕೊಂಡಿದ್ರಿ, ಈ ಸಿನಿಮಾ ಹೇಗೆ ಸಿಕ್ತು? ಈ ಸಿನಿಮಾ ಹೆಂಗ್ ಸಿಕ್ತು ಅಂದ್ರೆ, ನಮಗೆ ತುಂಬಾ ಕ್ಲೋಸ್ ಫ್ರೆಂಡ್ ಇರೋದ್ರಿಂದ, ಕಾಲೇಜಿಂದ ಪರಿಚಯ ಇರೋದ್ರಿಂದ ನಮ್ಗೆ ಅವಾಗ ಬಿಲ್ಡ್ ಮಾಡ್ಕೊಂಬಂದ್ರು. ಸೊ ನಾನು ಅವಾಗ ಕಾಲೇಜ್ ಇರೋ ಟೈಮಲ್ಲಿ ನಾನು ಒಂದು ಶಾರ್ಟ್ ಮೂವೀಸ್ ಮಾಡ್ಕೊಂಬಂದು, ಜೂನಿಯರ್ ಆ್ಯಕ್ಟರ್ ಆಗಿಬಿಟ್ಟು ಮಾಡ್ಕೊಂಬಂದು ಸೊ ಆ ಸೆಟ್ಟಲ್ಲಿ ಹೆಂಗಿರುತ್ತೆ, ಹೆಂಗೆ ಪಾಪ ಅವರು ನೋಡಿದ್ದಾರೆ, ಕಷ್ಟಪಡ್ತಿದ್ದಾನೆ ಹುಡುಗ. ನಾವು ಕರೆದು ಒಂದು ಯಾಕೆ ಚಾನ್ಸ್ ಕೊಡಬಾರ್ದು, ನಮ್ಮ ಜೊತೆ ಬೆಳೆಯವ್ರನ್ನ. ಸೊ ಅವ್ರು ಅಷ್ಟು ಕಷ್ಟಪಡ್ತವ್ರ ಅಂದಮೇಲೆ ಅವ್ರನ್ನ ಜೊತೆಗೆ ಕರ್ಸ್ಕೊಂಡು ಅವ್ರೊಂದು ಮಾಡಿ ಈ ಥರ ಇದೆ, ಸೊ ಈ ಕ್ಯಾರೆಕ್ಟರ್ ಸೂಟ್ ಆಗ್ತೀಯಾ, ಟ್ರೈನ್ ಆಗು, ಈ ಥರ ಮಾಡ್ಬೋದು. ಸೊ ಎಲ್ಲರೂ ಒಂದು ಪಾಠ ಹೇಳ್ಕೊಟ್ಟಿದ್ದಾರೆ. ಎಲ್ಲರೂ ಹಿಂಗೆ ಮಾಡಿ, ಇನ್ನೂ ಇಂಪ್ರೂವ್ ಮಾಡ್ಕೊ, ಹಿಂಗೆ ಮಾಡ್ಬೋದು. ಯಾಕಂದರೆ ಜೂನಿಯರ್ ಆ್ಯಕ್ಟರ್ ಆಗಿದ್ವಿ, ಕ್ಯಾಮ್ರಾ ಫೇಸ್ ಮಾಡಿದ್ವಿ ಅಂದರೆ ಯು ಕ್ಯಾನ್ ಡೂ ಎನಿಥಿಂಗ್, ಇನ್ನೂ ಮಾಡ್ಬೋದು ನೀನು, ಹೌದಲ್ವಾ? ಸೊ ಅದೊಂದಿದು ಬಂದರು. ನಮಗೆ ಸ್ಟೋರಿ ಏನೋ ಗೊತ್ತಿಲ್ಲ, ನಮ್ದೇನಿದ್ರು ಸೀದಾ ಶೂಟಿಂಗ್ ಬಂದಿದ್ದು ಅಷ್ಟೇ. ಅವ್ರ ಸ್ಟೋರಿ ಹೇಳಿದ್ರೆ ಕತೆ ಇದನ್ನ ಫ್ರೆಂಡ್ ಅಲ್ವಾ, ಫ್ರೆಂಡ್ ಮೇಲೆ ಅಷ್ಟು ನಂಬಿಕೆ. ನಾ ಅದೇ ಅಂದಿಲ್ವ, ಇಷ್ಟೇನಕ್ಕಿಲ್ಲ. ಅವರು ಬಾಯಿ ಹಿಂಗೈತೆ ಮಾಡೋ ಅಂದ್ರು, ನಾವು ಸೀದಾ ಬಂದ್ವಿ. 1-2 ದಿವಸ ವರ್ಕ್ಶಾಪ್ ಮಾಡಿದೆ, ಸೀದಾ ಶೂಟಿಂಗ್ ಮುಗಿಸಿದ್ವಿ. 1 ದಿವಸ ನಿದ್ದೆ ಮಾಡ್ರಿ, 2 ದಿವಸ ಎದ್ದೋಳಿಲ್ಲ ಅಷ್ಟೇ. 1 ದಿವಸ ನಿದ್ದೆ ಮಾಡಿದ್ರಿ, 2 ದಿವಸ ಎದ್ದೋಳಿಲ್ಲ. ಉಲ್ಟಾ ತಗೊಳ್ಳಿ ನೀವು, ಅಲ್ಲ ನೀವು ಉಲ್ಟಾ ತಗೊಳ್ಳಿ ಅದನ್ನ. 1 ದಿವಸ ಎದ್ದಿದ್ವಿ, 2 ದಿವಸ ಎದ್ದೇ ಇಲ್ಲ ಆಮೇಲೆ ಮಲಗಿಸಿಲ್ಲ ನೀವು? ಅಷ್ಟೇ. 24 hours ಅಲ್ಲಿ ಶೂಟಿಂಗ್ ಮುಗಿಸಿದೀವಿ.
24 hours ಅಲ್ಲಿ ಶೂಟಿಂಗ್. ಸುಮಾರು ಎಷ್ಟು ದಿನಗಳು ತಗೊಳ್ತು? ಒಂದೇ ದಿವಸ. ಒಂದೇ ದಿವಸ ಶೂಟಿಂಗ್. Yes. ಐ ಕಾಂಟ್ ಬಿಲೀವ್ ದಿಸ್. ಅದೇ ನಾವು ಹೇಳ್ತಿರೋದು, ಅಷ್ಟು ಪ್ರಯತ್ನ ಪಟ್ಟಿದ್ದೀವಿ. ವರುಣ್ ಅವ್ರ ಡೇಟ್ ಸಿಗ್ಲಿಲ್ಲ ಅನ್ಸುತ್ತೆ. ಆಕ್ಚುಲ್ ಪ್ರಾಬ್ಲಮ್ ಏನಿಲ್ಲ ನಮ್ಗೆ. ಶಾರ್ಟ್ ಫಿಲ್ಮ್ ಮಾಡ್ತಿರೋದು ನಮ್ಮ ಪ್ರೊಡಕ್ಷನ್ ಕ್ವಾಲಿಟಿ ಹೆಂಗಿತ್ತು ಅಂತ ಹೇಳಿದ್ರೆ ನೀವು ಯಾವ ಫಿಲ್ಮ್ ಕಮ್ಮಿ ಇರಲಿಲ್ಲ. ಪ್ರತಿ ಒಂದೊಂದು ಏನೇನ್ ಬೇಕು ಅಂದ್ರೆ ಕತೆಗೆ ಏನೇನ್ ಬೇಕು ಯಾವ್ದಕ್ಕೂ ಕಮ್ಮಿ ಮಾಡಿಲ್ಲ ನಾವು. ಸೊ ಆ ರೀಸನ್ ಇಂದ ನಮ್ಗೆ ಏನಾಯ್ತಂದ್ರೆ ನಾವು ನೋಡ್ಬೇಕಲ್ಲ ಬಡ್ಜೆಟ್ ಹೌದು. ಸೊ ನಮ್ಮ ಪ್ಲಾನ್ ಇದ್ದಿತ್ತು ಎಕ್ಸಾಕ್ಟ್ಲಿ ಈಗಿರೋ ಬಡ್ಜೆಟ್ ನಾವು ಆರಾಮಾಗಿ ಇನ್ನೊಂದು ಬಾರಿ ಕೇಳ್ಕೊಂಡು ಹೋಗ್ಬೋದಾಗಿತ್ತು, ಅಷ್ಟು ದಿನ ಶೂಟ್ ಮಾಡ್ಬೋದಾಗಿತ್ತು ಆ ಒಂದ್ ದಿನದ ಬಡ್ಜೆಟ್ ಅಲ್ಲಿ ನಮ್ಗೆ. ಬಟ್ ಸ್ಟಿಲ್ ನಮ್ಗೆ ಆ ಒಂದು ಇದಿತ್ತು, ಇಲ್ಲ ಇದನ್ನ ಮುಗಿಸ್ಬಿಡ್ಬೇಕು ವಿದಿನ್ 24 hours. ಅಗೇನ್ ಅದು ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಆಯ್ತು ಅಂದ್ರೆ ಪ್ರಾಬ್ಲಮ್ಸ್ಗಳು ಬೇರೆ ಬೇರೆ ತರ ಪ್ರಾಬ್ಲಮ್ ಆಗ್ತವೆ. ಸೊ ಅದರಿಂದ ನಮ್ಮ ಪ್ರಿಪ್ರೇಷನ್ ಅಷ್ಟಿತ್ತು. ಅಂದ್ರೆ ನಾನು ಅದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಲೇಬೇಕು. ಅಷ್ಟು ಮಟ್ಟಿಗೆ ಡೆಡಿಕೇಟೆಡ್ ಆಗಿ ಒಂದು ಸೆಕೆಂಡ್ ಯಾರು ಮಲಗಿಲ್ಲ, ಒಂದು ಸೆಕೆಂಡ್ ಯಾರು ರೆಸ್ಟ್ ಮಾಡಿಲ್ಲ. ಇಟ್ಸ್ ನಾಟ್ ಈಸಿ. 24 hours ನೀವು ನಾನ್ ಸ್ಟಾಪ್ ನಿಂತೇ ಇರಬೇಕು. ಒಂದಲ್ಲ ಒಂದು ಡೈಲಾಗ್ಗಳು, ಒಂದಲ್ಲ ಒಂದು ಸೀನ್ಗಳು, ಅದು ಇದು ಮತ್ತೆ ಜೊತೆಗೆ ಬಾಡಿ ಸಿಕ್ಕಾಗಿಂತ ಮೆಂಟಲಿ ಕೂಡ ಟಯರ್ಡ್ ಆಗಿಬಿಡ್ತಾರೆ. ಅಂಡ್ ಇದು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ನಮ್ಮ ಹುಡುಗರಿಗೆ, ಮಲ್ಲಪ್ಪ ಅಂತ ನಮ್ಮ ಡೈರೆಕ್ಷನ್ ಟೀಮ್, ಸುರೇಶ್ ಅಂದ್ಬಿಟ್ಟು, ಲೇಖಿ ಅಂದ್ಬಿಟ್ಟು. ಇದರಲ್ಲಿ ಹಾಡುಗಳೆಲ್ಲ ಇದೆನಾ? ಒಂದು ಹಾಡು ಬರುತ್ತೆ. ಹಾಡು ಬರುತ್ತೆ. ಅದು ಯಾವ ತರದ ಲವ್ ಅಲ್ಲಿ ಬರುವಂತಹ ಸಾಂಗ್ ಯಾವ ರೀತಿಯಾಗಿರುತ್ತೆ? ಅದನ್ನು ಹೇಳ್ಬೇಕಂತ ಹೇಳಿ ಫಿಲಮ್ ನೋಡೋದು. ಯಾಕೆ ಏನಾಗುತ್ತೆ ಗೊತ್ತಾ, ಕೆಲವೊಂದೊಂದು ಸಿಚುವೇಶನಲ್ ಸಾಂಗ್ ಬರ್ತವೆ, ಓಕೆನಾ? ಸೊ ಆ ಸಾಂಗ್ ಏನಕ್ಕೆ ಬರುತ್ತೆ ಏನು ಅನ್ನೋದಕ್ಕೆ ಒಂದು ಕತೆ ಇರುತ್ತೆ, ಓಕೆನಾ? ಸೊ ಇದನ್ನ 4 ಪಾರ್ಟ್ ಮಾಡಿರೋದ್ರಿಂದ ಹೇಳ್ಬಿಡ್ಬೋದು ನಾನು ಈಸಿಯಾಗಿ. ಇವಳವರು ಅವಳ್ಯಾರೋ ಇನ್ನೊಬ್ಳು ಬರ್ತಾಳೆ ಆ ಥರ ಹೇಳ್ಬಿಡ್ಬೋದು. ಬಟ್ ನಾನು ನೆಕ್ಸ್ಟ್ ಇನ್ನ 3 ಪಾರ್ಟ್ ಇರೋದ್ರಿಂದ ನಾನು ಮುಂದಿನ ಕತೆಗಳನ್ನು ಇದ್ರಲ್ಲೇ, ಯಾಕೆ ನಾನು ಒಂದು ಸಸ್ಪೆನ್ಸ್ ಇದಾಗಿ ಥ್ರಿಲ್ಲರ್ ಎಲಿಮೆಂಟ್ಗಳನ್ನ ಒಂದಷ್ಟು ಇಕ್ಕಿರ್ತೀವಿ. ಸೊ ನೆಕ್ಸ್ಟ್ ಏನ್ ಬರಬೇಕು ಅನ್ನೋದ್ರಿಂದ. ಸೊ ಅದಕ್ಕೆ ನಾನು ಇವಾಗಲೇ ಸ್ವಲ್ಪ ಯಾವ್ದನ್ನು ಜಾಸ್ತಿ ಡಿಸ್ಕ್ಲೋಸ್ ಮಾಡೋದಕ್ಕಾಗೋದಿಲ್ಲ. ಓಕೆ, ಒಟ್ನಲ್ಲಿ ಒಂದು ಹಾಡು ಬರುತ್ತೆ. ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ಏನಾದ್ರು ಪ್ಲಾನ್ ಇದೆನಾ ನಿಮ್ಗೆ? ಅದೇ ಇವಾಗ ಕಮಿಂಗ್ ಈ ವೀಕ್ ಒಳಗಡೆ ಮುಗಿಸೋಣ. ಯಾಕೆ ನಾವು ಈ ಹಾಡಿ ಕಾಯ್ತಾ ಇದೀವಿ ಅಂದ್ರೆ ವರುಣ್ ಅವರ ಒಂದು ಸಾಂಗ್ ಸೂಪರ್ ಹಿಟ್ ಆಗಿದೆ. ಏನದು? ಚೂರೇ ಚೂರು ಅಂದ್ರೆ ಆತರ ನಮ್ದು ಸಿಚುವೇಶನ್ ಬರೋ ಒಂದು ಆತರನೇ ಮತ್ತೆ ವರುಣ್ ಅವ್ರನ್ನ ನೋಡ್ತೀವಿ ಅನ್ಕೊಂಡು. ಒಂದು ಸಿಚುವೇಶನ್ ಅಲ್ಲಿ ಬರೋದೊಂದು ಸಾಂಗ್ ಅದು. ಅವರಿಗೆ ವರುಣ್ ಅವ್ರ ಮೇಲೆ ಹಾಡು ಬರುತ್ತಾ? ವರುಣ್ ಅವ್ರು ಇದ್ದಾಗ ಬರುತ್ತೆ. ವರುಣ್ ಅವ್ರ ಮೇಲಲ್ಲ, ವರುಣ್ ಅವ್ರು ಇದ್ದಾಗ ಬರುತ್ತೆ ಹಾಡು. ವರುಣ್ ಅವ್ರು ಇದ್ದಾಗ ಬರುತ್ತೆ. ಹಂಗಂದ್ರೆ ನೆಕ್ಸ್ಟ್ ವರುಣ್ ಅವ್ರ ಸಾಂಗ್ ಬರುತ್ತೆ. ಹಂಗ ಅನ್ಕೊಳ್ಳಿ ಆಯ್ತು. ಹಂಗ ಅನ್ಕೊಳ್ಳೋದಲ್ಲ ಸರ್, ನಮಗೆ ಈಗ ನಾವು ಫ್ಯಾನ್ಸ್, ವರುಣ್ ಅವ್ರ ಫ್ಯಾನ್ಸ್ ನಾವು. ಅವ್ರ ವರುಣ್ ಅವ್ರ ಫ್ಯಾನ್ ನಾವು. ಈಗ ಚೂರೇ ಚೂರು ಅಂತ ಹಾಡು ಬಂದು ಇಟ್ಟಾಗ್ಬಿಟ್ಟೈತೆ. ಒಳ್ಳೊಳ್ಳೆ ಪಾಪ ನಮಗೂ ಒಳ್ಳೆ ಸ್ಟೆಪ್, ನನ್ನ ಗಂಡನ ಜೊತೆ ಒಳ್ಳೆ ಚೆನ್ನಾಗಿ ಸ್ಟೆಪ್ ಹಾಕಿದೆ ನಾನು ಅದ್ರಲ್ಲಿ. ಒಳ್ಳೆ ಹಾಡು ಕೊಟ್ಟಿದ್ದಾರೆ ನಮಗೆ. ಅದೇ ರೀತಿಯಾಗಿ ಈ ಥರನೂ ನಾವು ಒಳ್ಳೆ ಸಾಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದಾ 401 ಕೇಸಲ್ಲಿ? 100% ಬರುತ್ತೆ. 100% ಬರುತ್ತೆ. ಓಕೆ, ಮ್ಯೂಸಿಕ್ ಎಲ್ಲ ಮಾಡಿದ್ದು, ಕಂಪೋಸ್ ಮಾಡಿದ್ದೆಲ್ಲ ಯಾವ ರೀತಿಯಾಗಿ? ಮ್ಯೂಸಿಕ್ ಬಂದ್ಬಿಟ್ಟು ಹೆಸರು ಅಕ್ಷಯ್ ಅಂದ್ಬಿಟ್ಟು ಚೆನ್ನೈ ಅವ್ರು ಮಾಡ್ತಿರೋದು. ಚೆನ್ನೈಯಲ್ಲಿ ಮ್ಯೂಸಿಕ್ ಮಾಡ್ತಿರೋದು. ಎಡಿಟಿಂಗ್ ಎಲ್ಲ ಬಂದ್ಬಿಟ್ಟು ಅರ್ಜುನ್ ಕಿಟ್ಟು, ರಾಜಾ ಉಲಿ ಫೇಮ್ ಅವರೆಲ್ಲ ಆ ಥರ ಎಲ್ಲ ಯಾವುದನ್ನು ಕೂಡ ಎಲ್ಲನೂ ಫಿಲಮ್ಗೆ ಏನೇನು ಬೇಕು ಎಲ್ಲ ಫಿಲಮ್ ಬ್ಯಾಕ್ಗ್ರೌಂಡ್ ಇರೋನೆ ಆ ಎಕ್ಸ್ಪೀರಿಯನ್ಸ್ ಇಟ್ಕೊಂಡೇ ಮಾಡಿಸಿರೋದು. ಸೊ ಎಲ್ಲೂ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಿದೆ. ನಿಮ್ಗೆ ಔಟ್ಪುಟ್ ಬಂದಾಗ ಗೊತ್ತಾಗತ್ತೆ ಏನಕ್ಕೆ ಇಷ್ಟೆಲ್ಲ ಹೇಳಿದ್ರು ಇವರು, ಯಾಕೆ ಈ ಕ್ವಾಲಿಟಿ ಬಗ್ಗೆ ಇಷ್ಟೊಂದು ಮಾತಾಡ್ತಿದ್ದಾರೆ. ನಿಮ್ಗೆ ಆ ಕ್ವಾಲಿಟಿ ನೋಡಿದಾಗ ಗೊತ್ತಾಗುತ್ತೆ. ಸೂಪರ್. ಇನ್ನು ಈಗ ವರುಣ್ ಅವರ ಆಯ್ಕೆ ಮಾಡಿದ್ದು ಕೆಲವರು ಅನ್ಕೊಳ್ಳೋದು ಇದನ್ನು, ಅವ್ರಿಗೊಂದು ಫೇಮ್ ಇದೆ, ಅವ್ರಿಗೊಂದು ಈಗ ಅವರು ಅಲ್ಲಿ ಪೇಜಲ್ಲಿ ಹಾಕಿದ್ರೆ ಒಂದಷ್ಟು ವ್ಯೂಸ್ ಹೋಗುತ್ತೆ, ಜೊತೆಗೆ ಅವ್ರನ್ನ ಹಾಕೊಂಡು ಮಾಡಿದ್ರೆ ಏನೋ ಓಡುತ್ತೆ ಅನ್ನುವಂಥದ್ದು ಒಂದಿರುತ್ತೆ. ಸೊ ಆ ಒಂದು ಕಾನ್ಸೆಪ್ಟ್ ಮೇಲೆ ಏನಾದರೂ ಧನುಷ್ ಗೌಡ ಅವರು ವರುಣ್ ಅವ್ರನ್ನ ಆಯ್ಕೆ ಮಾಡಿದ್ದು ಇದೇನಾ? ಅಂದರೆ ಲೈಕ್ ಇವ್ರಿಗೆ ಒಂದಷ್ಟು ಫ್ಯಾನ್ಸ್ ಇದ್ದಾರಪ್ಪ, ಈ ಕ್ಯಾರೆಕ್ಟರ್ಗೂ ಸೂಟ್ ಆಗ್ತಾರೆ, ಓಕೆ ಫೈನ್, ಜೊತೆಗೆ ನಮಗಿದು ಒಂದು ಅಡ್ವಾಂಟೇಜ್ ಆಗುತ್ತೆ ಅಂತ ಏನಾದರೂ ಧನುಷ್ ಗೌಡ ಅವ್ರು ಥಿಂಕ್ ಮಾಡಿದ್ರ ಅಂತ? ಕತೆ ಬರಿಬೇಕಾದ್ರೆ ಯಾವುದೇ ಥರ ಯೋಚನೆ ಇರಲಿಲ್ಲ. ನಾವು ನಮ್ಮ ಟೀಮ್, ನಾನು ನಮ್ಮ ಡೈರೆಕ್ಷನ್ ಟೀಮ್ ಕುತ್ಕೊಂಡು ಕತೆ ಬರಿಬೇಕಾದ್ರೆ ಇವ್ರನ್ನೇ ಹಾಕೊಬೇಕು ಅನ್ನೋ ಆಲೋಚನೆ ನಮಗೂ ಕೂಡ ಇರಲಿಲ್ಲ. ಒನ್ಸ್ ಎಲ್ಲ ಮುಗಿದಾದ್ಮೇಲೆ ಕುತ್ಕೊಂಡು ಯೋಚನೆ ಮಾಡಿದಾಗ, ಇವಾಗ ಯಾವುದೇ ದೊಡ್ಡ ದೊಡ್ಡ ಫಿಲಮ್ಗಳಾಗೋದು ಯಾಕೆ ಒಂದಷ್ಟು ಜನ ಡೈರೆಕ್ಟರ್, ಫಾರ್ ಎಕ್ಸಾಂಪಲ್ ಪ್ರಶಾಂತ್ ನೀಲ್ ಯಾಕೆ ಎಷ್ಟನೇ ಯೋಚನೆ ಮಾಡ್ತಾರೆ, ಬೇರೆ ಸಂತೋಷ್ ಯಾಕೆ ಪುನೀತ್ ರಾಜ್ಕುಮಾರ್ ಯೋಚನೆ ಮಾಡ್ತಾರೆ. ಆ ಥರ ಏನೋ ಅವ್ರದ್ದೊಂದು ಎಲಿಮೆಂಟ್ಗಳಿರ್ತಾವೆ, ಅವ್ರು ಏನೋ ಯೋಚನೆ ಮಾಡಿರ್ತಾರೆ, ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ನನಗೂ ಆ ಒಂದು ಎಲಿಮೆಂಟ್ ಯೋಚನೆ ಮಾಡಿದೆ. ಸೊ ಆ್ಯಂಡ್ ನನಗೆ ಬೇಕಾಗಿದ್ದು ಕೂಡ ಎಲ್ಲ ನಮ್ಮ ಏಜ್ ಅವರೇ. ನಾನು ತುಂಬ ದೊಡ್ಡವ್ರನ್ನ ಕರೆಸಿ ಹ್ಯಾಂಡಲ್ ಮಾಡೋದು ಅದು ಇನ್ನೂ ತಲೆನೋವು ಆಗ್ಬಿಡ್ತಾರೆ ನನಗೆ. ನನ್ನ ಒಂದು ಸರ್ಕಲಲ್ಲಿರೋರು, ನಮ್ಮ ಇದರಲ್ಲಿರೋರು ಥರನೇ ಆರಾಮಾಗಿ ಮಾಡೋಣ ನನ್ನ ಪ್ಲ್ಯಾನಲ್ಲೇ ಇದ್ದಿದ್ದಲ್ವ. ಸೊ ಅದಕ್ಕೆ ಅದೊಂದು ಮೇನ್ ರೀಸನ್. ಇಲ್ಲ ಓಕೆ ವರುಣ್ ಜೊತೆ ಹೋಗೋಣ ಅಂದ್ಬಿಟ್ಟು ವರುಣ್ ಅವ್ರನ್ನ ಇದು ಮಾಡ್ಕೊಂಡು. ಓಕೆ, ನಿಮಗೆಲ್ಲಾದರೂ ಅನಿಸಿದೆನಾ ವರುಣ್? ಯಾಕಂದರೆ ಕೆಲವರು ನಿಮ್ಮನ್ನು ಆಯ್ಕೆ ಮಾಡಿದಾಗ, ಕೆಲವರು ಬಂದು ಕತೆ ಹೇಳಿದಾಗ ಏನಪ್ಪ ಆ ಪಾಯಿಂಟಲ್ಲೂ ನನ್ನನ್ನು ಥಿಂಕ್ ಮಾಡ್ತಾರೆ ಅಂತ ನಿಮಗೇನಾದರೂ ಅನಿಸಿದೆನಾ? ಇದುವರೆಗೂ ಬಂದಿರೋ ಕತೆಗಳಲ್ಲಾಗಿರ್ಬೋದು, ನೀವು ಮಾಡಿರುವಂಥ ಶಾರ್ಟ್ ಸಿನಿಮಾಗಳಾಗಿರ್ಬೋದು, ಜೊತೆಗಿದೆ 401 ಕೇಸ್ ಆಗಿರ್ಬೋದು, ಆ ಥರ ಯಾವತ್ತಾದರೂ ಅನಿಸಿದೆನಾ? ನನ್ನನ್ನು ಮೇ ಬಿ ನಾನು ಒಂದು ಸ್ವಲ್ಪ ಹೈಲೈಟ್ ಆಗಿರೋದ್ರಿಂದ, ಸೋಷಿಯಲ್ ಮೀಡಿಯಾದಲ್ಲಿ ಒಂಚೂರು ಜಾಸ್ತಿ ಫೇಮಸ್ ಇರೋದ್ರಿಂದ ನನ್ನನ್ನು ಆಯ್ಕೆ ಮಾಡ್ಕೋಬೋದು ಈ ಕ್ಯಾರೆಕ್ಟರ್ಗೆ ಹೊರತುಪಡಿಸಿ ಅಂತ ಏನಾದರೂ ಅನಿಸಿದೆನಾ ನಿಮಗೆ? ನನಗೆ ಆ ಥರ ಎಲ್ಲ ಅನಿಸಿಲ್ಲ. ಯಾಕಂದರೆ ಅವ್ರಿಗೆ ಈ ಕ್ಯಾರೆಕ್ಟರ್ಗೆ ಒಂದು ಸೂಟ್ ಆಗ್ತಾರೆ ಅಂತ ಅಂದರೆ ಮಾತ್ರ ಬಂದು ಕೇಳ್ತಾರೆ ಅಂತ ನನ್ನ ಪ್ರಕಾರ. ನಾನು ಆ ಥರ ತಿಳ್ಕೊಂಡಿರೋದು.
ಇವ್ನು ಫೇಮ್ ಇದೆ, ಇವ್ನಿಗೆ ಹೆಸರಿದೆ, ಇವ್ನು ಹಾಕ್ಕೊಂಡ್ರೆ ಲೈಕ್ಸ್ ವ್ಯೂಸ್ ಬರುತ್ತೆ, ಇವ್ನು ಆ್ಯಕ್ಟಿಂಗ್ ಚೆನ್ನಾಗಿ ಪರವಾಗಿಲ್ಲ, ಇವ್ನು ಬರೀ ಇವ್ನು ಯೂಸ್ ಮಾಡ್ಕೊಂಡ್ರೆ ಸಾಕು ಇವ್ನಿಗೆ ಲೈಕ್ಸ್ ವ್ಯೂಸ್ ಬರುತ್ತೆ ಅಂತ ಆ ಥರ ಥಾಟ್ ನನ್ನ ಪ್ರಕಾರ ಯಾರು ಮಾಡೋಣ ಅಂತ ಅನ್ಕೋತೀನಿ. ಯಾಕಂದರೆ ಒಬ್ಬ ಡೈರೆಕ್ಟ್ರು ಬರಬೇಕು, ಮುಂದೆ ಬರಬೇಕು ಅಂತಂದ್ರೂ ಅವ್ರಿಗೆ ಕತೆ ಚೆನ್ನಾಗಿರಬೇಕು, ಪ್ಲಸ್ ನಮ್ಮ ಜೊತೆ ಕೋ ಆ್ಯಕ್ಟರ್ಗಳು ಯಾರು ಇರ್ತಾರೆ ಅವ್ರು ಚೆನ್ನಾಗಿ ಮಾಡಬೇಕು. ನಾವು ಅಲ್ಲೆಲ್ಲೋ ನಾವು ಕಾಂಪ್ರಮೈಸ್ ಆಗ್ಬಿಟ್ಟು ನಾವು ಚೆನ್ನಾಗಿ ಮಾಡಿದೆ ಅಂತಂದರೆ ಅವ್ರಿಗೂ ಏಟ್ ಆಗುತ್ತೆ, ನಮಗೂ ಏಟ್ ಆಗುತ್ತೆ. ನನ್ನ ಪ್ರಕಾರ ಆ ಥರ ನಂಗೆ ಯಾವತ್ತೂ ಆ ಥರ ಅನಿಸಿಲ್ಲ. ನನ್ನ ಕೆಲಸ ನೋಡಿ, ನನ್ನ ವರ್ಕ್ ನೋಡಿನೇ ಇವ್ನು ಸೂಟ್ ಆಗ್ತಾನೆ ಇದಕ್ಕೆ, ಇವ್ನು ಪಕ್ಕ ಇವನು ಇದಕ್ಕೆ ಅಂತ ಅಂತಾರೆ. ಅದಕ್ಕೆ ನಾನು ಅನ್ಕೋತೀನಿ. ನನ್ನ ಪ್ರಕಾರ ಫೇಮಸ್ ಇದ್ದೀನಿ ಅಂತೆಲ್ಲ ಹಾಕ್ಕೊಳ್ಳಲ್ಲ ಯಾರು. ಇಲ್ಲ ವರುಣ್, ಸೀರಿಯಸ್ಲಿ ಕೆಲವರು ಅದನ್ನು ಥಿಂಕ್ ಮಾಡಿರೋರು ಇದ್ದಾರೆ, ಕೆಲವರು ಅದಕ್ಕೆ ಹಾಕೊಳ್ತಾರೆ. ಅವ್ರದ್ದೇನು ತಪ್ಪಿಲ್ಲ, ಯಾಕಂದರೆ ಅವರು ಕೂಡ ಅವ್ರದ್ದು ಏನೋ ಒಂದು ಪಾಯಿಂಟಲ್ಲಿ ಯೋಚನೆ ಮಾಡ್ತಾರೆ. ಈ ಕೆಲವರು ಆ ರೀತಿಯಿಂದನೂ ಆಯ್ಕೆ ಮಾಡೋದು ಸಹಜ. ಆ ಥರ ನಿಮಗೆ ಯಾವತ್ತೂ ಅನಿಸಿಲ್ಲ ಅನಿಸುತ್ತೆ. ಓಕೆ, ಹೆಂಗೆ ವರುಣ್ ಅವ್ರು ಈ ಕತೆ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಯಾವ ವಿಚಾರಗಳನ್ನು ಜಾಸ್ತಿ ನೋಡ್ತಾರೆ, ಹೆಂಗೆ ಆಯ್ಕೆ ಮಾಡ್ಕೊಳ್ತಾರೆ ಕತೆಗಳು ಅಂತ ಹೇಳಿ? ನಾನು ಸ್ಟೋರಿ ಕೇಳ್ತೀನಿ ಫಸ್ಟು, ಸ್ಟೋರಿ ಹೇಳಿ ಅಂತ ಹೇಳ್ತೀನಿ. ಅವ್ರು ಸ್ಟೋರಿ ಹೇಳ್ಬೇಕಾದ್ರೆ ನನಗೆ ನಿದ್ದೆ ಬಂದ್ಬಿಟ್ರೆ ಕತೆ ನನಗೆ ಮಾಡಲ್ಲ ಅದನ್ನ ಅಂತ. ನಂಗೆ ಕತೆ ಇನ್ನೂ ಇಂಟ್ರೆಸ್ಟ್ ಏನು, ನೆಕ್ಸ್ಟ್ ಏನು, ಹೌದಾ ಕೇಳಬೇಕು. ನಾನು ಹೆಂಗೆ ಗೊತ್ತಾ, ಅವ್ರು ಕಣ್ಣು ನೋಡ್ತಾ ಇರ್ತೀನಿ, ಅವ್ರು ಹೆಂಗೆ ಹೇಳ್ತಾರೆ, ನೆಕ್ಸ್ಟ್ ಏನು ಮಾಡ್ತಾರೆ ಅದು ಕೇಳ್ತಾ ಇರ್ತೀನಿ. ನಂಗೆ ಏನೋ ಒಂಚೂರು ನಂಗೆ ರೋಸಿ ಫೀಲ್ ಆಯಿತು ಅಂದರೆ ಅಲ್ಲಿಗೆ ನಾನು ಡ್ರಾಪ್ ಆಗ್ಬಿಡ್ತೀನಿ. ಸರಿ ಸರ್ ಹೇಳ್ತೀನಿ ನಿಮಗೆ ಮಾಡೋಣ ಸರ್ ಅಂತ ಅಂದ್ಬಿಟ್ಟು. ಯಾಕಂದರೆ ಎಲ್ಲನೂ ಮಾಡೋಕ್ಕಾಗಲ್ಲ. ಇವಾಗೇನೋ ನಾವು ಇದೀವಿ, ಆ್ಯಕ್ಟರ್ ಆಗಿದ್ದೀವಿ, ಎಲ್ಲನೂ ತೊಗೊಂಡ್ಮಾಡ್ಬೇಕು, ಎಲ್ಲನೂ ಮಾಡ್ಬೇಕಂದ್ರೆ ಆಗಲ್ಲ. ಒಂದು ಒಳ್ಳೆ ಜನಗಳಿಗೂ ಒಂದು ಒಳ್ಳೆ ಮೆಸೇಜ್ ಆಗಿರಬೇಕು ಅದು. ಅದರಿಂದ ಅವರನ್ನು ಕಲಿಬೇಕು. ಆ ಫಿಲಮ್ ನೀವು ನಾವು ಮಾಡ್ತಿದ್ದೀವಿ ಅಂದರೆ ಅದರಿಂದ ಅವ್ರು ಏನೋ ಕಲಿಬೇಕು. ನಾನು ಇವಾಗ ಏನೋ ಒಂದು ವ್ಲಾಗ್ ಮಾಡಿದ್ರೆ, ನಾನೇನೋ ಒಂದು ಸಿನಿಮಾ ಮಾಡಿದ್ರೆ, ನಾನೇನೋ ರೀಲ್ಸ್ ಮಾಡಿದ್ರೆ ಅದರಿಂದ ಅದೇನೋ ಕಲಿಬೇಕು ಅವ್ರು ಜನಗಳು. ಅದು ಕಲಿತಾಗ ನಮಗೂ ಅದು ಯೂಸ್ಫುಲ್ ಆಗುತ್ತೆ. ಜನಗಳು ನಾನು ಗುರ್ತಿಟ್ಕೊತಾರೆ, ಓ ಇವ್ನು ಮಾಡಿದ್ನಪ್ಪ, ಇದನ್ನ ಅದಕ್ಕೆ ಈಗ ಮಾಡಿದ್ನಪ್ಪ ಅಂತ. ಸೊ ಅಂಥ ಸಿನಿಮಾಗಳು ಮಾತ್ರ ನಾನು ಮಾಡೋಕ್ಕೆ ಹೋಗೋದು. ಬಂದಿದೆ ಸುಮಾರು ಜನ ಕೇಳ್ತಾರೆ, ಶಾರ್ಟ್ ಫಿಲಮ್ ಮಾಡಿ, ಅದು ಮಾಡಿ, ಸ್ಟೋರಿ ಹೇಳ್ತೀನಿ, ಇದು ಮಾಡಿ. ನನಗೆ ಎಲ್ಲ ಟೈಮು ಕಾಣಿಸ್ಕೊಳ್ಳೋಕೆ ಇಷ್ಟ ಇಲ್ಲ. ಬಂದರೆ ಒಂದು ಮೂರ್ನಾಲ್ಕು ಕಡೆ ಕಾಣಿಸ್ಕೊಬೇಕು ಅಷ್ಟೇ, ಎಲ್ಲಾದ್ರಲ್ಲೂ ಕಾಣಿಸ್ಕೊಬಾರ್ದು ಅಂತ ನನಗೆ. ಈಗ ಒಂದು ಸಕ್ಸಸ್ಫುಲ್ ಆ್ಯಕ್ಟರ್ ಆಗಬೇಕು ಅಂದಾಗ ಆ್ಯಸ್ ವೆನ್ ಸಕ್ಸಸ್, ಬಿಕಾಸ್ ಒಂದು ಸೀರಿಯಲಲ್ಲಿ ಕಾಣಿಸ್ಕೊಳ್ಳೋದು ಅಂದರೆ ಸುಮ್ಮನೆ ಇಲ್ಲ. ಯಾಕಂದರೆ ನಾವು ಅದನ್ನೆಲ್ಲ ನೋಡಿದ್ದೀವಿ. ಒಂದು ಆಡಿಷನ್ ಅಂದ್ರೇ ಸಿಕ್ಕಾಬಟ್ಟೆ ಕಾಂಪಿಟೇಷನ್ ಇರುತ್ತೆ. ಒಂದು ಇದು ಡೈಲಾಗ್ ಪೇಪರ್ಗಳನ್ನ ಕೊಡ್ತಾರೆ, ಅದೆಲ್ಲ ತುಂಬ ಇರುತ್ತೆ. ಸೊ ಒಂದು ಸಕ್ಸಸ್ಫುಲ್ ಆ್ಯಕ್ಟರ್ ಆಗಬೇಕು ಅಂದಾಗ ನೆಕ್ಸ್ಟ್ ಅಪ್ಕಮಿಂಗ್ ಆ್ಯಕ್ಟರ್ಸ್ಗೆ ಏನು ಸಜೆಷನ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ನೀವು ಬಂದಂತಹ ದಾರಿ ಯಾವ ರೀತಿಯಾಗಿ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ರಿ, ಬಾಡಿ ವೈಸ್ ಆಗಿರ್ಬೋದು, ನಿಮ್ಮ ಒಂದು ಶೇಪಪ್ ಮಾಡ್ಕೊಳ್ಳೋದಾಗಿರ್ಬೋದು, ಅದೆಲ್ಲ ಯಾವ ರೀತಿಯಾಗಿ? ಮೊದಲು ಕಾನ್ಫಿಡೆನ್ಸ್ ಇರಬೇಕು ಎಲ್ರಿಗೂ. ಇವಾಗ ಕ್ಯಾಮ್ರಾ ಮುಂದೆ ನಿಂತ್ಕೋತಾ ಏನಂತಂದರೆ ಫಸ್ಟು ನಮ್ಮ ಮೇಲೆ ನಮ್ಗೆ ನಂಬಿಕೆ ಇರಬೇಕು. ನಾನು ಮಾಡ್ತೀನಿ, ಅದೆಷ್ಟೇ ದೊಡ್ಡ ಎಲ್ಲಾಗಿಲ್ಲ ಪರವಾಗಿಲ್ಲ, ಅದು ನಮ್ಮ ಮುಂದೆಗಡೆ ಒಂದು 100 ಜನ ಇದ್ರೂ ಪರವಾಗಿಲ್ಲ, ನಾನು ಮಾಡ್ತೀನಿ ಅಂತ ಅಂದ್ಕೊಂಡು ಮಾಡಬೇಕು. ಆವಾಗಲೇ ಎಲ್ಲ ಆಗೋದು. ಮತ್ತು ನಾನು ಚೆನ್ನಾಗಿರಬೇಕು, ನಾನು ನೋಡೋಕೆ ಚೆನ್ನಾಗಿ ಕಾಣಿಸ್ಬೇಕು, ನನ್ನ ಬಾಡಿ ಹಿಂಗೆ ಇರಬೇಕು, ನಾನು 6 ಪ್ಯಾಕೇ ಇರಬೇಕು, ನಾನು ಕರ್ರಿಗಿದ್ದೀನಿ, ಇಲ್ಲ ನಾನು ಬೆಳ್ಳಿಗೆ ಇರಬೇಕು, ಅವೆಲ್ಲ ಇಲ್ಲ ಆ್ಯಕ್ಟಿಂಗಲ್ಲಿ. ನಮ್ಮ ಚಿಕ್ಕಣ್ಣ ಏನು ಮಾಡೋದು, ಫಸ್ಟ್ ಬಂದ ನಮ್ಮ ಚಿಕ್ಕಣ್ಣ ಹೆಂಗಿದ್ರು, ಇವಾಗಲೂ ಹಂಗೆ ಇದ್ದಾರೆ ಅವರು. ಅವ್ರಿಗೇನು ಬಾಡಿ ಇಲ್ಲ, ಅವ್ರ ಆ್ಯಕ್ಟಿಂಗ್ ಹೆಂಗಿದೆ, ನೋಡೋಕೆ ಕಲೆ ಇದೆ ಒಂದು ಮಗದಲ್ಲಿ ಅವ್ರಿಗೆ. ನಾವು ಹೆಂಗೆ ತೋರಿಸ್ಕೊತೀವಿ ಜನಗಳ ಹತ್ರ, ನಾವು ಹೆಂಗೆ ಮಾತಾಡ್ತೀವಿ, ಹೆಂಗೆ ನೋಡ್ಕೊತೀವಿ ಅನ್ನೋ ಅದೊಂದೇ ಮ್ಯಾಟ್ರ್ ಆಗೋದು. ಬಾಡಿ ವೈಸ್ ಆಗಿರಲಿ ಮತ್ತೊಂದು ಅವೆಲ್ಲ ಏನಿಲ್ಲ. ಕಾನ್ಫಿಡೆನ್ಸ್ ಇರಬೇಕು ಅಷ್ಟೇ, ನಮ್ಮಲ್ಲಿ ನಮ್ಮ ಕಾನ್ಫಿಡೆನ್ಸ್ ಇರಬೇಕು. ಓಕೆ, ಈಗ ನನಗೆ ಸಕ್ಸಸ್ಫುಲ್ ಆ್ಯಕ್ಟ್ರು ಅದು ಒಂದು ಕಡೆ ಆಯಿತು. ಈಗ ನನ್ನ ಪ್ರಶ್ನೆ ಇದು, ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಥರ ಫೇಮಸ್ ಆಗಬೇಕು ಹೇಳಿ, ಏನು ಮಾಡಿ? ದಯವಿಟ್ಟು ನಂತರ ಅಂತ ಹಾಕೋಗ್ಬಿಡಿ, ನಿಮ್ಮ ಥರ ನೀವಾಗಿ. ಇವಾಗ ನಾನು ಎಷ್ಟು ಥರ ಆಗಬೇಕು ಅನ್ಕೊಂಡು ಎಷ್ಟು ಸಲ ನಾನು ಅಂದರೆ ಇನ್ಫ್ಲೂಯೆನ್ಸ್ ತೊಗೊಬೇಕಷ್ಟೇ. ಇವಾಗ ಅವ್ರು ಹಿಂಗೆ ಮಾಡ್ತಿದ್ದಾರೆ, ಒಳ್ಳೊಳ್ಳೆ ಅವರೇ ಒಂದು ಹೇಳ್ತಾರೆ, ನನ್ನ ಫ್ಯಾನ್ಸ್ ಆಗಿರೋರು ಹಿಂಗೆ ಮಾಡಬೇಕು. ಆ ಫುಡ್ ಸ್ಟೆಪ್ಪಲ್ಲಿ ನಡ್ಕೊಂಡು ಹೋದ್ರೆ ನಾವು ಸಕ್ಸಸ್ಫುಲ್ ಆಗ್ತೀವಿ. ಇವಾಗ ನಾನು ಅವ್ನ ಥರನೇ ಆಗಬೇಕು ಅಂದ್ರೆ ನಂಗೆ ಆಗೋಕ್ಕಾಗಲ್ಲ. ನಾನು ಇವಾಗ ಕೋಟಿ ಮಾಡಬೇಕು, ಕೋಟಿ ದುಡಿಬೇಕು ನಾನು ಅಂತ ಅನ್ಕೋತೀನಿ, ಆಗುತ್ತಾ? ಆಗಲ್ಲ. ಆ ಸ್ಟೆಪ್ಸ್ ಇರುತ್ತೆ, ಒಂದೊಂದೇ ಮೆಟ್ಲಿರುತ್ತೆ. ಆ ಮೆಟ್ಲು ಹತ್ಕೊಂಡು ಹೋದರೆ ಖಂಡಿತ ಎಲ್ರಿಗೂ ಆಗುತ್ತೆ. ನೀವು ಫೇಮಸ್ ಆಗೇ ಆಗ್ತೀರಾ, ಮಾಡಿ ಅಷ್ಟೇ. ಥ್ಯಾಂಕ್ ಯು ವರುಣ್, ಥ್ಯಾಂಕ್ ಯು ಸೋ ಮಚ್, ಸೋ ಸ್ವೀಟ್ ಆಫ್ ಯು. ಆ್ಯಂಡ್ ಇಡೀ ಚಿತ್ರತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. 401 ನನಗೇನು ಬಿಟ್ಕೊಟ್ಟಿಲ್ಲ. ಇನ್ನೊಂದಾದ್ರೂ ಹೇಳ್ತೀರಾ? ಆ 0 ಮಧ್ಯದಲ್ಲಿ ಹಿಂಗೆ ಲೈನ್ ಹಾಕಿದ್ದೀರಾ, ಅದನ್ನಾರು ಹೇಳ್ತೀರಾ ಅಥವಾ ನೀವು ಸಿನಿಮಾ ನೋಡ್ರಿ ಅಂತೀರಾ? ಅಂದ್ರೆ ಫಾರ್ ದಿ ಫಸ್ಟ್ ಟೈಮ್ ಮೋಸ್ಟ್ ಪ್ರಾಬಬ್ಲಿ ಯಾರು ಮಾಡಿಲ್ಲ ಅಂತ ಅನ್ಕೊಂತೀನಿ. ಶಾರ್ಟ್ ಮೂವಿ ಅನ್ನೋದನ್ನ ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಿರೋ ನಾವೇ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಶಾರ್ಟ್ ಅಂದ್ರೆ ಎಲ್ಲರೂ ನೀವು ಕೇಳಿರ್ತೀರಾ, ಫಿಲ್ಮ್ ಯೂನಿವರ್ಸ್ ಅನ್ನೋದು ಕೇಳಿರ್ತೀರಾ, ಅಥವಾ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ನ ಇಟ್ಕೊಂಡು ಅದ್ರ ಮೇಲೆ ಒಂದು ಯೂನಿವರ್ಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಚೂಮಂತರ ಅಂತ ಒಂದು ಬಂತು, ಅದನ್ನ ಆಪ್ತಮಿತ್ರ ಏನೋ ಯೂನಿವರ್ಸ್ ಮಾಡ್ಬೇಕನ್ನೋ ಏನೋ ಪ್ಲಾನ್. ಸೊ ನನಗೆ ಇದನ್ನ ಫಸ್ಟ್ ಯೋಚನೆ ಮಾಡ್ಬೇಕಾದ್ರೆ ನನಗೆ ಅನ್ಸಿದ್ದು, ನಾವ್ ಯಾಕೆ ಇದನ್ನ ಯೂಟ್ಯೂಬ್ ರೇಂಜ್ ಅಲ್ಲಿ ಒಂದು ಯೂನಿವರ್ಸ್ ತರ ಮಾಡಬಾರ್ದು ಅಂತ. ಸೊ ಏನಕ್ಕೆ ಕೇಸ್ ನಂಬರ್ 401 ಅಂತ ಹೇಳಿದ್ರೆ, ಅದೊಂದು ಹಿಂಟ್ ಕೊಟ್ಬಿಡ್ತೀನಿ, ಹೋಗ್ಲಿಕ್ಕೆ ಕೇಳ್ತಾ ಇದ್ದಾರೆ.
ವರುಣ್ ಅವ್ರದ್ದು ಒಂದು ಯಾವುದೋ ಒಂದು ಕೇಸ್ ಬಂದಾಗ ಕೇಸ್ ನಂಬರ್ 401 ಇದ್ರಲ್ಲೂ ಅವ್ರ ಮೇಲೆ ಕೇಸ್ ಹಾಕೋರ ಯಾವ್ದ್ರ ಮೇಲೆ ಸಿನಿಮಾದಲ್ಲೂ ಕೇಸ್ ಹಾಕ್ಬಿಟ್ಟಿದ್ದೀರಲ್ಲ ಸರ್ ನೀವು. ವರುಣ್ ಅವರೇ ಕೇಸ್ ಹಾಕ್ತಾರೆ. ಕೇಸ್ ಒಂದು ಹಂಗಂದ್ರೆ ಇದರಲ್ಲಿ ಇಬ್ರು ಹೀರೋಯಿನ್ಗಳು ಕೇಸ್ ಹಾಕಲ್ಲ ತಾನೆ? ಹಂಗಂದ್ರೆ ಬೇರೆ. ಸೂಪರ್. ನೀವೇನು ವರುಣ್ ಮೇಲೆ ಯಾವುದು ಕೇಸ್ ನೀವು ಹಾಕಿಲ್ಲ? ಓಕೆ, ಹಂಗಂದ್ರೆ ಧನುಷ್ ಗೌಡ ಅವ್ರು ಹಾಕಿದಾರಾ? ನಾನು ಹಾಕ್ಸಿದ್ದೀನಿ. ಸೊ ಕೇಸ್ ನಂಬರ್ 401 ನೀವೇನ್ ನೋಡ್ತಿದ್ರೆ ಇದು ಈ ಕೇಸ್ ನಂಬರ್ 401 ಅನ್ನೋದು ABCD ಅಂದ್ರೆ ಸೈಡ್ ಎ, ಅವರಿಂದಾನೇ ಕತೆ ಸ್ಟಾರ್ಟ್ ಹೌದು, ಸೈಡ್ ಎ, ಸೈಡ್ ಬಿ, ಸೈಡ್ ಸಿ, ಸೈಡ್ ಡಿ ಅಂತ 4 ಪಾರ್ಟ್ ಆಗುತ್ತೆ. ಇದ್ರದ್ದು ನೆಕ್ಸ್ಟ್ ಏನಾಗುತ್ತೆ, ನನ್ನ ನೆಕ್ಸ್ಟ್ ಪ್ಲಾನ್, ಫ್ಯೂಚರ್ ಪ್ಲಾನ್ಸ್ ಇರೋದು ಬಂದ್ಬಿಟ್ಟು ಕೇಸ್ ನಂಬರ್ 402 ಅಂತ ಹೋಗುತ್ತೆ, 403 ಅಂತ ಹೋಗುತ್ತೆ. ಓಕೆ, ಅಂದ್ರೆ ಸಿನಿಮಾದಲ್ಲೇ 402, 403 ಅನ್ನೋ ಆ ತರ ಒಂದು ಕಾನ್ಸೆಪ್ಟ್ ಅಲ್ಲಿ, ಒಂದು ಯೂನಿವರ್ಸಲ್ ಕಾನ್ಸೆಪ್ಟ್ ಅಲ್ಲಿ ಹೋಗ್ತಾ ಇರ್ತದೆ ಮುಂದೆ. ಸೊ ಇದು ಸದ್ಯದ ಮಟ್ಟಿಗೆ ಅಂದ್ರೆ ಇವಾಗ ಏನೋ ಒಂದು ಮಾಡ್ಬಿಟ್ಬಿಡೋಣ, ಅಲ್ಲಿಗೆ ಆ ತರ ಪ್ಲಾನ್ ಅಲ್ಲ ಇದು. ಸೊ ಒಂದು ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡ್ತಾ ಇದೀವಿ, ನೋಡೋಣ. ಎಲ್ಲ ಜನಗಳ ಪ್ರೋತ್ಸಾಹ ಇದ್ರೆ ಖಂಡಿತ ಬರ್ತೀವಿ ಆದಷ್ಟು. ಸ್ವೀಟ್ ಧನುಷ್ ಅವರೇ, ಅಂಡ್ ಆಲ್ ದ ವೆರಿ ಬೆಸ್ಟ್. ನಿಮ್ಮ ಒಂದು ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ, Thank you. ಇನ್ನಷ್ಟು ಇಂತಹ ಶಾರ್ಟ್ ಸಿನಿಮಾಗಳು ಬರಲಿ. ಯಾಕಂದರೆ ನಮಗೆ ಇನ್ನೊಂಷ್ಟು ಹೊಸ ಡೈರೆಕ್ಟರ್ಗಳು ಬರಬೇಕು, ಹೊಸ ಪ್ರತಿಭೆಗಳಿಗೆ ಅವಕಾಶ ಸಿಗಬೇಕು. ಈ ಕೃಪಾ ಅವರಾಗಿರ್ಬೋದು, ಜೊತೆಗೆ ಇವರು ಆಗಿರ್ಬೋದು, ಒಳ್ಳೊಳ್ಳವ್ರಿಗೆ ಅವಕಾಶ ಕೊಟ್ಟಿದ್ದೀರಾ. ಅದೇ ರೀತಿಯಾಗಿ ದೊಡ್ಡ ಸಿನಿಮಾಗಳು ಮಾಡಿ ಒಳ್ಳೆ ಹೊಸಬ್ರಿಗೆ ಹೊಸತನಕ್ಕೆ ಅವಕಾಶಗಳನ್ನು ಕೊಡಿ ನಿಮ್ಮ ಡೈರೆಕ್ಷನ್ ಮೂಲಕ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವರುಣ್, ಥ್ಯಾಂಕ್ ಯು ಸೋ ಮಚ್, ಯು ಆರ್ ಸೋ ಸ್ವೀಟ್. ನನಗೆ ಇಂಟರ್ವ್ಯೂ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ಇಲ್ಲಿ ಇಂಟರ್ವ್ಯೂ ಕೊಟ್ಟರಲ್ಲ, ಖುಷಿ ಆಯಿತು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಇಂಟರ್ವ್ಯೂವೇ ಅನಿಸ್ಲಿಲ್ಲ ನಂಗೆ, ಜಸ್ಟ್ ಮಾತುಕತೆ ಥರ ಇತ್ತು, ತುಂಬ ಚೆನ್ನಾಗಿತ್ತು. ಸ್ಟೋರಿ ಸ್ಟೋರಿ ಹೆಂಗ್ ಗೊತ್ತಾ, ತುಂಬಾ ಚೆನ್ನಾಗಿತ್ತು ನೋಡಿ. ಇವ್ರು ವರುಣ್ ಅವರು ಎಲ್ಲ ಹುಡುಗಿರಿಗೆ ತರ ನನಗೂ ತುಂಬಾ ಚೆನ್ನಾಗಿತ್ತು ನೋಡಿ ಸ್ಟೋರಿ, ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಖಂಡಿತವಾಗ್ಲೂ ನೋಡ್ತೀವಿ. ಯಾಕಂದರೆ ನಮಗೆ ಅದರಲ್ಲಿ ವರುಣ್ ಅವ್ರು ಆ್ಯಕ್ಟ್ ಮಾಡಿದ್ದಾರೆ, ಆ್ಯಂಡ್ ಧನುಷ್ ಅವರ ಡೈರೆಕ್ಷನ್ ಆಗಿರ್ಬೋದು ಹೆಂಗಾಗಿ ಇನ್ನೂ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಪ್ರೌಡ್ ಆ್ಯಂಡ್ ಖುಷಿ ಆಗುತ್ತೆ. ಯಾಕಂದರೆ ಏನೋ ಒಂದು ನಾವು ಆ ಟೈಮಲ್ಲಿ ಮಾಡಿದಾಗ ಭಯ ಇರುತ್ತೆ, ಎಲ್ಲ ಇರುತ್ತೆ, ಬಟ್ ಅದನ್ನೆಲ್ಲವನ್ನು ಸೈಡಲ್ಲಿಟ್ಟು ಆ ಚಾಲೆಂಜಸ್ ಎಲ್ಲ ಓವರ್ಕಮ್ ಮಾಡಿ ನೀವೊಂದು ಒಳ್ಳೆ ಸಿನಿಮಾಗೆ ಡೈರೆಕ್ಷನ್ ಮಾಡಿದ್ದೀರಿ, ಖುಷಿ ಆಗುತ್ತೆ. ಆ್ಯಂಡ್ ಕೃಪಾ ಅವರೇ, ಕೊನೆಯದಾಗಿ ಏನು ಹೇಳ್ತೀರಾ ಹೇಳಿ, ನಿಮ್ಮ ಟೀಮ್, ಎಂಟೈರ್ ಟೀಮ್ ಬಗ್ಗೆ ಕೊನೆಯದಾಗಿ ವೀಕ್ಷಕರಿಗೆ. ಟೀಮ್ ಅನ್ನೋದಕ್ಕಿಂತ ಫ್ಯಾಮಿಲಿ ಥರ ತುಂಬ ಕ್ಲೋಸ್ ಆಗಿ, ಫ್ರೆಂಡ್ಸ್ ಆಗಿ ನಾವು ವರ್ಕ್ ಮಾಡಿದ್ದೀವಿ. ಎಲ್ಲ ಪ್ರತಿಯೊಬ್ಬರು ಸೆಟ್ಟಲ್ಲಿ ವರ್ಕ್ ಮಾಡಿದ್ದವರೇ ಆಗಿರಲಿ, ನಮ್ಮ ಆರ್ಟಿಸ್ಟೇ ಆಗಿರಲಿ, ನಮ್ಮ ಡೈರೆಕ್ಟರ್ ಸರ್ರೇ ಆಗಿರಲಿ, ತುಂಬ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಿದ್ದೀವಿ. ಸೊ ನಿಮ್ಮ ಕಡೆಯಿಂದ ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ವಿ ಹೋಪ್ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ಗೆ ರೀಚ್ ಆಗಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಅಷ್ಟೇ. ಥ್ಯಾಂಕ್ ಯು ಕೃಪಾ, ಥ್ಯಾಂಕ್ ಯು ಸೋ ಮಚ್. ನೀವು ಕೊನೆಯದಾಗಿ ಏನು ಹೇಳ್ತೀರಿ ಅಂತ ನಿಮ್ಮ ಟೀಮ್ ಬಗ್ಗೆ ಹೇಳಿ, ಜೊತೆಗೆ ವೀಕ್ಷಕರಿಗೆ ನಿಮ್ಮ ಸಿನಿಮಾದ ಒಂಚೂರು ಅಪ್ಡೇಟ್ ಕೊಡಿ ಹಂಗೆ. ಮೂವಿ ಅವ್ರು ಹೇಳ್ದಂಗೆ ತುಂಬಾ ಚೆನ್ನಾಗಿದೆ ಮೂವಿ, ಅದೇ ಅಪ್ಡೇಟ್. ಸೊ ಎಲ್ಲರೂ ನೋಡಿ, ನೀವು ಚೆನ್ನಾಗಿದೆ ಅಂತ ಹೇಳಿ. ನೆಕ್ಸ್ಟ್ 401 ಅಪ್ಡೇಟ್ ಯಾವಾಗ ಕೊಡ್ತೀರಾ ಅದನ್ನ ಹೇಳ್ಬೇಕು ನೀವು. ಅದನ್ನ ಗೊತ್ತಿಲ್ಲ, ಧನುಷ್ ಗೌಡ ಡೈರೆಕ್ಟರ್ ಯಾವಾಗ ಹೇಳಿ ಸರ್. ಹೇಳ್ತಾರೆ, ಆದಷ್ಟು ಬೇಗ ಹೇಳ್ತಾರೆ. ನೆಕ್ಸ್ಟ್ ಟೈಮು ನಿಮಗೆ ಕರ್ಸಿನೇ ಹೇಳ್ತಾರೆ ಅವರು. ನನಗೆ ಒಂದು ಫೋನ್ ಮಾಡಿದ್ರೆ ಸಾಕು. ಸರಿ, ಕೊನೆಯದಾಗಿ ಏನು ಹೇಳ್ತೀರಾ? ಥ್ಯಾಂಕ್ ಯು. ಏನು ಹೇಳೋಕ್ಕಾಗಲ್ಲ, ತುಂಬ ಒಳ್ಳೆ ಪ್ರಯತ್ನ. ಆ್ಯಂಡ್ ನಾವೆಲ್ಲ ಅನ್ಕೊಂತ ಇದ್ವಿ, ಅಂದರೆ ನೀವುಗಳೇ ನೋಡಿರ್ತೀರಾ, ಏನು ಅಲ್ಲೇ ಆ ಥರ ಮಾಡಿದ್ದಾರೆ, ಆ ಯೂಟ್ಯೂಬಲ್ಲಿ ಒಂದು ಶಾರ್ಟ್ ಮೂವಿ ನೋಡಿದೆ ಗುರು, ಆ ಲ್ಯಾಂಗ್ವೇಜಲ್ಲಿ, ಹಿಂದಿಯಲ್ಲಾಗಲಿ ಹಾಲಿವುಡಲ್ಲಾಗಲಿ ಹಂಗೆ ಮಾಡಿದ್ದಾರೆ, ಹಿಂಗೆ ಮಾಡಿದ್ದಾರೆ ಅಂತ. ಫಸ್ಟ್ ಟೈಮ್ ಕನ್ನಡದಲ್ಲಿ ಈ ಥರ ಏನೋ ಒಂದು ಹೊಸ ಕಾನ್ಸೆಪ್ಟಲ್ಲಿ ನಾವು ಬರ್ತಾ ಇದ್ದೀವಿ. ಎನ್ಕರೇಜ್ ಮಾಡಿ, ಆದಷ್ಟು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾ ಹಿಂಗೆ ಮುಂದುವರ್ತೀವಿ. ಡೆಫಿನೆಟ್ಲಿ. ಥ್ಯಾಂಕ್ ಯು ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಒಳ್ಳೇದಾಗಲಿ, ಆದಷ್ಟು ಬೇಗ ಅಪ್ಡೇಟ್ಸ್ನ ಕೊಡಿ. ಆ್ಯಂಡ್ 401 ಖಂಡಿತವಾಗ್ಲೂ ಒಂದು ವಿಭಿನ್ನವಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಕೆಲವೊಂದಷ್ಟು ಇಂಟ್ಗಳನ್ನು ಕೊಟ್ಟರು. ಸಿನಿಮಾ ಅದು ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ. ಅದರಲ್ಲೂ ವರುಣ್ ಅವರು ಆ ಕಥೆನ ಆಯ್ಕೆ ಮಾಡ್ಕೊಂಡಿರ್ತಾರೆ ಅಂದರೆ ನಿಮಗೆಲ್ಲ ಗೊತ್ತು. ಅವರು ಸುಮ್ಮನೆ ಆಯ್ಕೆ ಮಾಡ್ಕೊಂಡಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ ಕತೆ. ಅವ್ರು ಹೇಳಿದ್ರಲ್ಲ, ಏನಾದ್ರು ಕತೆ ಚೆನ್ನಾಗಿಲ್ಲ ಅಂದರೆ ನಿದ್ದೆ ಮಾಡ್ಬಿಡ್ತೀನಿ ಮೇಡಮ್ ಅಂತ. ಸೊ ಖಂಡಿತವಾಗ್ಲೂ ಅವ್ರು ಇದರಲ್ಲಿ ನಿದ್ದೆ ಮಾಡ್ತಿದ್ದೆ, ಕತೆ ಚೆನ್ನಾಗಿಲ್ಲ ಅಲ್ಲೇ ಓದ್ತಾ ಇರಲಿಲ್ಲ, ಸ್ಕೂಲಿಗೆ ಇದ್ದಾಗ ನಂಗೆ ಇಷ್ಟ ಎಲ್ಲ ಮಲ್ಕೊಂಡ್ಬಿಡ್ತಿದ್ದೆ ಆ ಥರ. ಸೊ ಹಂಗಾಗಿ 401 ಒಂದು ಅಪ್ಡೇಟ್ಸ್ಗೆ ವೇಟ್ ಮಾಡ್ತಾ ಇರಿ. ಆ ಸಿನಿಮಾನ ನೋಡಿ, ಆ ಶಾರ್ಟ್ ಸಿನಿಮಾನ ನೋಡಿ ಒಂದು ಸಕ್ಸಸ್ ಮಾಡಿಕೊಡಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.